ಅವು ಆದ್ರೆ ಆರಾಮಿರ್ತೀವಪ್ಪ ನಾವು. ಕಾಮಿನಿ ಕಾಂಚನ ಕನಕ ಕಾಂತ, ಹೌದಿಲ್ಲ? ಅವು ಬಾಧ ಕೊಡ್ತಾವ ಅನ್ನೋದು ಹೊಳಿಬೇಕಲ್ಲ ನಮ್ಗೆ. ಹಂಗಿದ್ರೆ ನಾವು ಆರಾಮಿರ್ತೇವೆ. ಆರಾಮ ಕೊಟ್ಟವನ್ನ ನೋಡಂಗಾರ ಎಲ್ಲ ಥರದ ಅನುಕೂಲ ಅದಾವು ಇದ್ದವರು ಕೊಟ್ರೆ ನಿನಗೆ ಭಾಳಷ್ಟು ಬಂಗಾರ ಸುಖ ಕೊಡ್ತೈತೆ ನಿನಗೆ. ದುಡ್ಡು ಸುಖ ಕೊಡ್ತೈತೇನೆ, ಏನು ಸುಖ ಕೊಟ್ಟನ, ಗಂಡು ಸುಖ ಕೊಟ್ಟ ನಿನಗೆ, ಅಧಿಕಾರ ಸುಖ ಕೊಟ್ಟೈತೆ ನಿನಗೆ. ಯಾವುದೂ ಇಲ್ಲ. ನ ಧನೇನ ನ ಪ್ರಜೆಯ ನ ಬಹುಸು ತತ್ವೇನ. ಇಲ್ಲ, ಅದರಿಂದನೂ ಇಲ್ಲ. ಈ ಜಗತ್ತಿನಾಗ ಏನು ಪ್ರಾಪ್ತ ಮಾಡಿಕೊಂಡ್ರು ನಿನಗೆ ನೆಮ್ಮದಿ ಇಲ್ಲ. ಬಿಡವನ್ನ ನಿನ್ನಲ್ಲೇ ಐತಿ, ನಿನ್ನಿಂದಲೇ ನಿನಗೆ ಹಿತ ಐತಿ ಹೊರತು ಅನ್ಯ ವಸ್ತುಗಳಿಂದ ಇಲ್ಲ. ಅದನ್ನು ಅವಲಂಬನ ಮಾಡಬೇಡ. ಅನ್ಯ ವಸ್ತುಗಳನ್ನು ಅವಲಂಬನ ಮಾಡೋದು ಯಾವಾಗ ಬಿಡ್ತೀವಿ ಯಾವಾಗ ನೀ ಆರಾಮಿರ್ತೀವಿ. ಈಗ ಅವಲಂಬನ ಮಾಡಿಯಲ್ಲಿ ಈ ಶರೀರ ಆರಾಮದಿಯ? ಒಂದು 4-20 ಆರಾಮದಿಯಾ? ಇದನ್ನು ಅವಲಂಬಿಸ್ಕೊಂಡ ಯಾರು ಆರಾಮದಿರಿ ಹೇಳ್ರಿ? ನಾವು ತಿಳ್ಕೊಂಡೇವಿ ಇವಿದ್ರೆ ನಾವು ಆರಾಮಿರ್ತೇವಂತ. ಆರಾಮದಿಯ ಹಂಗಾರೆ? ಹಂಗಾರೆ ನೀ ತಿಳ್ಕೊಳಿಕ್ ಬರೋಬ್ಬರಿ ಐತಿ ತಪ್ಪೈತಿ ನೋಡ್ಕೊ. ಹಿಂಗಿದ್ರೆ ಆರಾಮಿರ್ಬೇಕಂತ ಏನೇನು ಮಾಡಿದೆ, ಇನ್ನೇನು ಭಾವಿಸ್ಕೊಂಡು ಕೂತಿ. ಹಂಗೆ ಎಲ್ಲ ಗಳಿಸಿದ್ರೆ ಯಾಕ್ರಿ, ದೊಡ್ಡ ಯಾಕ್ರಿ, ನಂಬ್ರ ಹಿಡಿದ್ರೆ ಸುಖ ಸಿಗ್ತೈತಿ. ಎಲ್ಲಿದಾವ ಈಗೆಲ್ಲ ನಂಬ್ರ ಅದು ಹಾದು ಎಲ್ಲ. ಯಾರು ಅವನು ಯಾಕ್ರಿ ತನ್ನಿಂದ ತಾನೇ ಕೈ ಬಿಡ್ತೈತಿ ಎಲ್ಲ. ಯಾರು ದುಡಿಯಾರು ಇಲ್ಲಲ್ಲ ಯಾಕ್ರಿ? ಏನು ಮಾಡೋದನ್ನು? ಎಷ್ಟು ಕೂರಿಗೆ ಐತಿ ನನ್ನ ಹೊಲ ಅಂದ್ರೆ ತೊಗೊಂಡು ಏನು ಮಾಡೋದು? ಅದಕ್ಕೆ ಮುಂದಿರ್ತಾ ಇದ್ದವ್ರು ನನ್ನ ಹೊಲ ನನ್ನ ಮನೆ ಅನ್ನೋಂಗಿಲ್ಲ. ಅಂಥ ಕಾಲನೂ ಬರ್ತೈತಿ ಮುಂದೆ, ಹೌದು? ಈ ತಿಳ್ಕೊಂಡು ಕುಂತೀವಿ ನಾನು ನನ್ನ ಅಂತ. ಇವತ್ತಿನ ನಾಡಿಲ್ಲ, ನಾಳಿದ್ದು ನಾಡ್ದಿಲ್ಲ. ಯಾವ ಹೊತ್ನ್ಯಾಗ ಬರ್ತೈತೋ, ಯಾವ ಟೈಮ್ ಬರ್ತೈತೆ ಹೇಳಕ್ಕೆ ಬರ್ತದೆ. ಅದಕ್ಕೆ ಅದನ್ನು ನಂಬಕ್ಕೆ ಹೋಗ್ಬೇಡ, ಅವಲಂಬನ ಮಾಡಕ್ಕೆ ಹೋಗ್ಬೇಡ. ಹೊರಗಿನ ವಸ್ತುಗಳನ್ನು ಅವಲಂಬನ ಮಾಡಿ ಯಾರು ಸುಖ ಶಾಂತಿಯನ್ನು ಹೊಂದಿಲ್ಲ. ಆರಾಮಿರ್ಬೇಕಂತ ಕ್ವಾಟಿ ಕೊತ್ತಳ ಕಟ್ಟಿಸಿದ್ವು, ಹೌದಿಲ್ಲ? ರಾಜ ಮಹಾರಾಜರೆಲ್ಲ ಅರಮನೆ ಭದ್ರವಾದದ್ದು. ಸುತ್ತು ಕಡೆ ಕೊತ್ಲ ಮಾಡಿದ್ರೆ ನೀರು ಬಿಟ್ರೆ ವೈರಿಗಳು ಬರಬಾರ್ದಂತ, ಮೊಸಳಿ ಬಿಟ್ರೆ ಅದ್ರಾಗ, ಹೌದಿಲ್ಲ? ಎಷ್ಟು ಭದ್ರ ಮಾಡ್ಕೊಂಡು ಕುಂತಿದ್ರು. ಎಲ್ಲಿ ಹೋಗ್ಯಾವ ಈಗ ಅವು? ಅದಾವೆಲ್ಲ ಕೊತ್ತಳ ಎಲ್ಲ ನೀರು ಬಿಡಾಕ್ ಮಾಡಿದ್ರು. ಅವನ್ನ ನೀರು ಬಿಟ್ಟದ್ರೆ ಮೊಸಳಿ ಬಿಡ್ತಿದ್ರು, ಯಾರು ವೈರಿಗಳು ಬರಬಾರ್ದು ಅಂತೇಳಿ. ಒಳಗೆ ಬರುವಂಗಿಲ್ಲ ಅವು ಕ್ವಾಟಿ ಒಳಗೆ. ಹಿಂಗೆ ಭದ್ರವಾಗಿ ಇಟ್ಕೊಂಡು ಆರಾಮಿರ್ತಾವಂತ. ಯಾರ ಹೊಂದಿದ್ರೆ ನಾವು ಏನಾಗ್ಯಾವ ನೋಡ್ಕೊ. ಭೂಗತ ಇದನ್ನು ಮಾಡ್ಕೊಂಡಾರ ಒಳಗೆ. ಒಂದೊಂದು ನಗರ ಒಳಗೆ ಭೂಗತ ಆಗ್ಯಾವ. ಕೆಲವು ಕಡೆ ಪತ್ತೆ ಹತ್ಯಾವೀಗ ಅವು. ಕೆಲವು ಭೂಗತ ಭೂಮಿ ಒಳಗೆ ಅದಾವ. ಈಗ ಅವನು ಶೋಧ ಮಾಡಿದ ಕೂಡಲೇ ಅವೆಲ್ಲ ನಗರಗಳ ಒಳಗದವು. ಹಂಗೆ ಭೂಗತ ನಗರಗಳನ್ನು ಮಾಡ್ಕೊಂಡು ವಾಸ ಆಗ್ಯಾರ. ಪ್ರಾಚೀನ ಯಾವಾಗಿನ ಕಾಲದಾಗ ಯಾರು ಮಾಡ್ಯಾರೋ ಅವನ್ನೆಲ್ಲ ಇಂತೆಂಥ ನಗರಗಳಾಗ್ಯಾವ ಒಳಗೆ. ಭೂಗತ ಹೊರಗೆ ಮಾಡೋದು ಬೇರೆ, ಒಳಗದಾವು. ಅವೆಲ್ಲ ಮತ್ತು ಕಲ್ಲಿನಿಂದನ ಮತ್ತು ಕಲ್ಲಿದ್ದರಂಗೆ ಕಾಣ್ಬೇಕು, ಹೌದಿಲ್ಲ? ಸರ್ಸಿದ ಕೂಡಲೇ ಬಂಡಿ ಕಲ್ಲು ಸರ್ಸೋದು ಹಂಗೆಲ್ಲ. ಹೆಂಗೆ ಟೆಕ್ನಿಕಲ್ ಹೆಂಗಿದ್ದು ನೋಡೋದು. ಅಂಥವೆಲ್ಲ ಒಳಗದವು. ಅವನ್ನೆಲ್ಲ ಈಗ ನೋಡಿದ ಕೂಡಲೇ ಅಲ್ಲಿ ತುರ್ಕಸ್ತಾನ್ ಅಲ್ಲಿ ತುರ್ಕಿ ದೇಶದಾಗ ಅವೆಲ್ಲ ತುಕಡೆ ಎಲ್ಲ ಒಳಗೆ ಬಾಗಲ ಇವು ಈಗ ಗೊತ್ತಾಗಿಲ್ಲ ಅವಕ್ಕೆ. ಇತ್ತಿತ್ಲಾಗ ಅವು ನೋಡಿದ ಕೂಡಲೇ ಕಂಡು ಹಿಡ್ದಾರ ಅವನ ಒಳಗೆ. ಎಂಥ ನಗರ ಐತಿ ಒಳಗದು. ಎಂಥ ಯಾವ ಕಾಲದಾಗ ಮಾಡ್ಯಾರೋ ಏನು ಅವನ್ನೆಲ್ಲ. ಅವ ಆಯುಧಗಳು ಅದು ಹೆಂಗಿದ್ವು ಅವಾಗ, ಹೆಂಗೆ ಅವನು ಕಂಡು ಹಿಡಿದ್ರು ಅವನು. ಇವನು ಹಿಡ್ಕೊಂಡು ಕುಂತೀನಿ, ಹಿಡ್ಕೊಂಡು ಸುಖ ಕೊಡ್ತಾವಂತ. ಕೊಟ್ರೆ ಎಲ್ಲರೂ ಅದು ಸುಖ ಹೊಂದಿ ಬಿಡ್ತಿದ್ರು. ಅದು ಒಬ್ಬರ ಅದರಿಂದ ನಾವು ಸುಖ ಹೊಂದಿದೀವಿ ಅನ್ನೋರನ್ನ ಕೇಳಿ. ನಿಮ್ಮೂರಾಗ ಭಾಳಷ್ಟು ಹೊಲ ಗಳಿಸಿದವರು, ನೌಕರಿ ಹಿಡಿದವರು,
ಯಾಕ್ರಿ ದೊಡ್ಡ ಮನೆ ಹಾಕಿಸಿದವರು ಮಕ್ಕಳು ಮರಿ ಭಾಳ ಹಡ್ದವ್ರು ಅದಾರ ಕೇಳ್ರಿ ಅವ್ರು. ಅಧಿಕಾರ ಹೊಂದಿದವರು ಆರಾಮ್ ಅದಾರ ಕೇಳೋರು, ನೆಮ್ಮದಿಯಿಂದ ಅದಾರನು ಅದನ್ನು ಅವಲಂಬಿಸ್ಕೊಂಡ್ರಿ. ಹಾಂ ಕೊಟ್ಟವು ನಾವು. ಹಾಂ ಒಬ್ಬರ ಉದಾಹರಣೆ ಜಗತ್ತಿನಾಗ ಅದರಿಂದ ನಾವು ಸುಖ ಹೊಂದಿದ್ದೀವಿ ಅನ್ನೋರು ಕಂಡಿನೂ ಇಲ್ಲ ಕೇಳೂ ಇಲ್ಲ, ಜಗತ್ತಿನ ಇತಿಹಾಸದೊಳಗೆ ಇಲ್ಲ. ಏನು ಸುಖ ಹೊಂದಾಕ 108 ಮಾರ್ಗ ಇಲ್ಲ ಅವು ಎಲ್ಲರಿಗೆ. ಅದು ಒಂದೇ ಅದು ಎಲ್ಲ ಕಾಲದವ್ರಿಗೆ, ಹಿಂದಿನವ್ರಿಗೆ, ಈಗಿನವ್ರಿಗೆ, ಮುಂದಿನವ್ರಿಗೆ, ಎಲ್ಲರಿಗೂ ಒಂದೇ ಅದು. ಸಣ್ಣವ್ರಿಗೆ ದೊಡ್ಡವ್ರಿಗೆ ಅಲ್ಲಿ ಭೇದ ಇಲ್ಲ. ಏನು ಸುಖ ಹೊಂದುವ ಮಾರ್ಗ ಎಲ್ಲರಿಗೂ ಒಂದೇ ಅದು. ವಿಷಯಾದಿಗಳು ಬೆನ್ನ ಹತ್ತಿ ಇದ್ದ ಸಮಾಧಾನ ಕೆಡಿಸ್ಕೊಂಡಿನಿ. ಏನು ಕಾಮನ ಹೂಬಾಣದ ಗಾಯವನ್ನು ಜನ್ಮ ಜನ್ಮಾಂತರ ಮಸಕ್ಕಾಗಿಲ್ಲ ನಮ್ಗೆ. ಕಾಮನ ಹೂಬಾಣ ಎದ್ಯಾಗ ಬಾಕ್ ಹೋಗದಂಗೆ ಆಗಿರ್ತೈತೆ ಅದು. ನೆನಪು ಮಾಡಿದ ಕೂಲೆ ಚುಸ್ತೋದು. ನೆನೆಗೋಲಿನಿಂದ ನೋಯಿಸುವ ಅಲಗಿನ್ನುಂಟೆ ಅಂತ ಭಾಳ ಕಠಿಣ ಅದ. ಅದರಿಂದ ಪಾರಾಗೋದಂದ್ರೆ ಕಾಮನ ಕಾಟ ತಪ್ಪಿಸ್ಕೊಂಡವ್ರು ಯಾರದಿರಿ ಅಂತ ಹೇಳಾಕ ಕೇಳಾಕ ಬರ್ತೈತಿ. ಕಾಮನ ಬ್ಯಾಟಿಗೆ ನಿಲ್ಲವ್ರು ಎಷ್ಟು ಮಂದಿದ್ರಿ ಅದು, ಒಬ್ಬರು ನಿಲ್ಲೋದಿಲ್ಲ. ನಾನೇನು ಎಂತೆಂಥವನು ಯಾಕ್ರಿ ವಿದ್ವಾಂಸರ ಸುಧಾ ಮೋಹಕ್ಕೆ ಬಿತ್ತಾರೆ. ಬಲವಾನ್ ಇಂದ್ರಿಯ ಗ್ರಮಂ ವಿದ್ವಾಂಸಂ ಅಪಿಕರ್ಷತಿ. ಇಂದ್ರಿಯಗಳ ಸಮೂಹ ಏನೈತೆ, ಎಂಥ ವಿದ್ವಾಂಸನನ್ನು ಸುಧಾ ಅದ್ರ ಮೋಹಕ್ಕೆ ಹಾಕ್ತದೆ. ಅದರಿಂದ ಪಾರಾಗೋದು ಭಾಳ ಕಠಿಣ. ಎಲ್ಲೋ ಒಬ್ಬರು ತನ್ನ ಸ್ವರೂಪದ ಜಾಗೃತಿಯನ್ನು ಮಾಡಿಕೊಂಡವ ಕಾಮನ ಕಂಡ ತಪ್ಪಿಸ್ಕೊಂಡ. ಕಾಮನ ಬಾಣದ ಗುರಿ ತಪ್ಪೋದಿಲ್ಲ. ಏನು ಅದು ಹೊಡಿತೆ ಅಂದ್ರೆ ಎಂಥವದಾನಂದ್ರೆ ಸುಧಾ ಯಾಕ್ರಿ ಒದ್ದೆ ಹೋಗೈತಿ. ಜನ್ಮ ಜನ್ಮಾಂತರ ಅದರ ಈ ಕಾಟ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಯಾವ ಮೋಹದಾಗ ಬಿದ್ದು ಒದ್ದೆ ಆಡ್ತೈತಿ. ಗೊತ್ತಿಲ್ದಂಗ ಬಂದು ಮುಕ್ಕಳಾಕೆ ಹಾಕಿ ಹೊಡಿತೈತಿ ಅದು. ಏನು ಗೊತ್ತು ಮಾಡಿಕೊಟ್ರೆ ಅದಕ್ಕೆ ಯಾಕೆ ಮಾಯ ಅಂತಾರಲಿ ಅಂತಿದ್ದು ಶಿವಾನಂದ ಜೋ. ಗೊತ್ತಾಗದಂಗೆ ಬರ್ತೈತಿ ಅದು. ನಾನೇ ಅನ್ನೋನು ಸುಧಾ ನಲ್ಲಗ ಹೊಡಿಸ್ತದೆ. ಮುಂಜಾನೆಯಿಂದ ಸಂಜೆ ತನಕ ಎದ್ರ ಬಗ್ಗೆ ಪ್ರಯತ್ನ ನಡೆಸಿರಿ? ಸುಖದ ಬಗ್ಗೆ ಏನು ಏನು ಸಂಕಟ ಹೊಂದ್ಬೇಕಂತ ಪ್ರಯತ್ನ ನಡೆಸಿರೋ? ಎಲ್ಲರೂ ಸುಖ ಹೊಂದ್ಬೇಕನ್ನೋ ಉದ್ದೇಶ ಐತಿ. ಅದ ಕ್ರಮ ಇದನ್ನು ಹಿಡಿದ್ರಿ ನೋಡ್ಕೋರಿ. ತಿಳಿದವ ಇದ್ರ ಬಗ್ಗೆ ವಿಚಾರ ಮಾಡಿ ನೋಡ್ತಾನ. ಇದರೊಳಗೆ ಏನೂ ಲಾಭ ಇಲ್ಲ ಅಂತ ತಿಳಿದು ಅದರಿಂದ ಹಗರ್ಕ ಹಿಂಸರಿತಾನ. ಇದರಿಂದ ಎಲ್ಲ ಅನರ್ಥಗಳೆಲ್ಲ ವಿಷಯ ಚಿಂತನದಿಂದ ಬರ್ತಾವೆಲ್ಲ. ವಿಷಯದ ಆಶಯ ಏನೈತಿಲ್ಲ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಆಶಾನ, ವಿಷಯದ ಆಶಾನ ಎಲ್ಲ ದುಃಖಕ್ಕೆ. ಅದರ ಸಂಬಂಧ ರಾಗದ್ವೇಷಾದಿಗಳು, ಕಾಮಕ್ರೋಧಾದಿಗಳು ಅದರ ಸಂಬಂಧ ಹೌದಿಲ್ಲ. ವಿಷಯದ ಆಶಯ ಯಾವಾಗ ಹೋಗ್ತೈತಿ? ಯಾವಾಗ ರಾಗದ್ವೇಷಗಳು ಹೋಗ್ತಾವ, ಕಾಮಕ್ರೋಧಾದಿಗಳು ಹೋಗ್ತಾವ. ಅವಾಗ ಅವಾಗ ನಿಜವಾದ ಸುಖದ ಅನುಭವ ಮಾಡ್ಕೊಳ್ಳಿಕ್ಕೆ ಬರ್ತದೆ. ನಾವು ಅವನು ಕಳ್ಕೊಂಡವು ವಿಷಯದ ಆಶೆಯನ್ನು ಯಾವಾಗ ಹೋತು ಅವಾಗೆಲ್ಲ ಮಾಡಿದಂಗೆ ಆತ. ಯಾವ ವಿಷಯದ ಆಶೆಯನ್ನು ಯಾವ ಕಳ್ಕೊಂಡಿರ್ತಾನ ಅವನಿಂದ ಎಲ್ಲವೂ ಮಾಡಲ್ಪಟ್ಟಿತು. ಸರ್ವಂ ತೇನ ಕೃತಂ, ಸರ್ವಂ ತೇನ ಪಠಿತಂ, ಸರ್ವಂ ತೇನ ತ್ಯಕ್ತಂ ಅಂತ. ಆಶೆಯನ್ನು, ವಿಷಯದ ಆಶೆಯನ್ನು ಯಾವ ಕಳ್ಕೊಂಡಿರ್ತಾನೆ ಅವನಿಂದ ಎಲ್ಲವೂ ಮಾಡಲ್ಪಟ್ಟಿತು. ಅವನಿಂದ ಎಲ್ಲವೂ ಪಠನವಾಯಿತು. ಮಾಡಬೇಕಾದದ್ದು ಏನೂ ಉಳಿಲಿಲ್ಲ ಅವನು. ಅದ್ರ ಸಂಬಂಧ ಅಲ್ಲ ಏನೆಲ್ಲ ಮಾಡೋದು, ಹೇಳೋದು ಕೇಳೋದು. ವಿಷಯದ ಆಶೆ ಕಳ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡೋದು? ಹೇಳಿದ್ದು ಕೇಳಿದ್ದು ಎಲ್ಲ ವ್ಯರ್ಥ. ಎಂದಿನಂತೆ ಹಂಗೆ ಕಾಮ, ಎಂದಿನಂತೆ ಕ್ರೋಧ, ಮೋಹ, ಮದ, ಮತ್ಸರಾದಿಗಳು ಅದಾವೋ ಏನು ಕಡಿಮೆ ಆಗ್ಯಾವ ನೋಡ್ಕೊರಿ. ಅವಾಗಿದ್ರೆ ಅಡ್ಡಿಲ್ಲಪ್ಪ, ನೀನು ಇವನು ಲಾಭ ತಗೊಂಡಾಗ ನೀನು ಅವನು ಕಳ್ಕೊಂಡಿದ್ದ. ಅವು ಹಂಗೆ ಇದ್ರೆ ಏನು ಮಾಡೋದು? ಎಂದಿನಂತೆ ಹಂಗೆ ಅದಾವ ಅವನು ನೋಡ್ಕೋರಿ. ಅಂತ ಪ್ರಸಂಗ ಬಂದಾಗ ಗೊತ್ತಾಗೈತೆ ನಮಗೆ, ಹೌದಿಲ್ಲ? ಈಗ ಒಳ್ಳೆ ಶುದ್ಧ ಅದೀನಿ,
ಅಂತ ಬಂದಾಗ, ಅಂತ ಪ್ರಸಂಗ ಬಂದಾಗ ಹೆಂಗೆ ಗೊತ್ತಾಗೈತೆ ನನಗೆ. ಪಸಿಗೆ ಬೀಳೆ ಇದ್ದವ್ರು ಯಾರ್ದಾರು ಹೇಳ್ರಿ, ವಿಷಯಾದಿಗಳಿಗೆ ಪಸಿಗೆ ಬೀಳದಂಗೆ ಇರ್ಬೇಕು. ವಿಕಾರ ಹೊಂದುವಂಥ ಪ್ರಸಂಗ ಬಂದಾಗ ವಿಕಾರ ಹೊಂದದೇ ಇರುವಂಥ ಅವಾಗ ಶಾನೆ, ಅವಾಗ ಧೀರ ಅಂತಾರೆ. ಏನು ಧೀರಸ್ತತ್ರ ನ ಮುಹ್ಯತೆ ಅಂತ. ಧೀರ ಆದವರು ಮೋಹಕ್ಕೆ ಪಸಿಗೆ ಬೀಳುದಿಲ್ಲ. ಅವನು ಬೇಕಾದ ಕಂಡತಂದ್ರೆ ಹೊಳೆ ನೋಡು, ಕುಂತಲ್ಲೇ ನಿಂತಲ್ಲೇ ಇಂದ್ರಾದಿ ದೇವತೆಗಳ ಪದವಿ ದೊರೆತೈತೆ ಅಂದ್ರು ಸುಧಾನ್ ಅದ್ರ ಎತ್ತಿ ನೋಡುದು. ಏನೋ ನಿದ್ದಿಲ್ಲಲ್ಲಿ ಹಂಗಡ್ಡೆ ಆಡ್ತಾವ ದೇವತೆಗಳಂದ್ರೆ. ನಿದ್ದೆ ಇಲ್ಲ ಅವಕ್ಕ. ಅದು ನಾವಿನ್ನ ನಿದ್ದೆಯಾರ ಮಾಡ್ತೇವೆ ಒಟ್ಟು ವಿಶ್ರಾಂತಿ. ಅವಕ್ಕೆ ಅದ ಅವಕ್ಕ ನಿದ್ದಿಲ್ಲ. ಏನು ಒಂದ ಅವಸ್ಥೆ ಅವಕ್ಕ ಬರೇ ವಿಷಯ ಭೋಗ ಮಾಡೋದನ್ನ ಪುಣ್ಯ ತೀರು ಮಠ ಅದನ್ನ ಮಾಡೋದು ನಾವು. ದೇವತೆಗಳಿಗೆ ಒಂದ ಅವಸ್ಥೆ. ಏನು ಈ ಮನುಷ್ಯನಿಗೆ ಈ ಅವಸ್ಥೆ ತಪ್ಪಿಸ್ಕೊಂಡು ನಿದ್ದೆ ಮಾಡಾಕಾರ ಬರ್ತೈತಿ ನಮಗೆ. ಅವಕ್ಕೆ ನಿದ್ದೆ ಇಲ್ಲ ಅಂತ ಅಷ್ಟೊಂದು ವಿಷಯ ಭೋಗದಾಗ ತೊಡಗಿ ಅದ ಸಿಕ್ಕಿಬಿಟ್ಟು ಮತ್ತೇನು ಅವಕ್ಕೆ ಮತ್ತೊಂದು ಏನಲ್ಲ. ಹಗಲಿ ರಾತ್ರಿ ಅದ ಬರೀ ಮತ್ತೊಂದು ಏನೂ ಇಲ್ಲ. ವಿಷಯದ ವ್ಯಾಮೋಹದಾಗ ಬಿದ್ದೊಳೆ ಇಂದ್ರಿಯ ಸಂಪರ್ಕ ಭೋಗ. ಅದು ಪುಣ್ಯ ಇರೋ ಮಠ, ಪುಣ್ಯ ತೀರಿದ ಮ್ಯಾಗ ಮುಗಿತಿ. ಹಾಂ ರೊಕ್ಕ ಇರೋ ಮಠ ಚೈನಿ, ರೊಕ್ಕ ಆದ್ಮ್ಯಾಗ ಮತ್ತು ಬರುದನ ಅಲ್ಲ. ಏನು ಯಾವ ವಿಚಾರದಿಂದ ಈ ರಾಗದ್ವೇಷಾದಿಗಳನ್ನು ಹೊಡೆದು ಹಾಕ್ತಾನೆ, ಅವಾಗ ಅವು ಉತ್ತಮವಾದಂಥ ಸುಖ ದೊರೀತದೆ ನೋಡ್ರಿ. ಪಿಂಡ ಸಹಿತ ಬ್ರಹ್ಮಾಂಡದ ಭಾವ ಎಲ್ಲ ಅಡಿಗೆ ಹೋಗ್ಬೇಕಿದೆ, ತೋರ್ದಂಗೆ ಆಗ್ಬೇಕು ನಾವು. ಏನು ಅಂದಾಗ ನಮಗಿದು ದೊರೀತದೆ. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲಬೇಕು. ಏನು ಇದನ್ನು ಹಿಡ್ಕೊಂಡು ಕುಂತರೆ, ಇದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಕುಂತವಾಗ ಎಂದು ತಿಳಿಬೇಕಿದೆ. ಏನು ಎಚ್ಚರಿಕೆಯ ಸಂಬಂಧನ, ಎಚ್ಚರಿಕೆ ಅವಸ್ಥೆ ಸಂಬಂಧನ ತಪ್ಪಿಸ್ಕೋಬೇಕು ಅನ್ನೋ ಹೊತ್ತಿನಾಗ ಎಚ್ಚರಿಕೆಯಿಂದ ಏನಾರ ಗೊಂಬಿ ಅವನು ಇಟ್ಕೊಂಡು ಕುಂತು ಏನು ಮಾಡವ್ ನೀವು? ಹ್ಞೂ ಎಚ್ಚರಿಕೆಯನ್ನ ಗೊಂಬಿ ಇಟ್ಕೊಂಡು ಕುಂತು ಸಮಾಧಿ ಹೊಂದಿದವ್ರು ಯಾರ್ದಾರ ಜಗತ್ತಿನಾಗ? ನೋಡಿ ಒಬ್ಬರ ತೋರಿಸಲಿ ನೀವು. ಹ್ಞೂ ಎಲ್ಲ ಗೂಡ್ಸ್ ಕಂಪ್ನಿ ಅವ, ನಾಮ ರೂಪ ಹಿಡ್ಕೊಂಡು ಕುಂತದ್ದು ಅಂತ. ಅಲ್ಲಿ ಮನಸ್ಸು ನಿಲ್ತೈತೇನೆ? ಯಾ ನಾಮ ಯಾ ರೂಪದ ಮನಸ್ಸು ನಿಲ್ತೈತೆ? ನಿಲ್ಲಿಸು ನೋಡೋದು. ಹ್ಞೂ ನಮಗೆ ಬೇಕಾದದ್ದು ನಾಮರೂಪದಾಗೈತು, ನಮ್ಮೊಳಗೈತು ಆನಂದ. ನಾಮರೂಪ ಆನಂದ ಅಲ್ಲವು, ಕಲ್ಪಿತ ನಾಮ ಕಲ್ಪಿತ ರೂಪ ಅವು. ಆದ್ರೆ ಆನಂದ ಕಲ್ಪಿತ ಅಲ್ಲ. ಅಲ್ಲಿ ಮನಸ್ಸು ಏಕಾಗ್ರ ಆಕೈತೇನ್ರಿ? ಯಾ ನಾಮ ಯಾ ರೂಪದ ಮನಸ್ಸು ಏಕಾಗ್ರ ಆಕೈತೆ ನೋಡಿ. ಎಲ್ಲ ಕೈ ಬಿಟ್ಟು ಉಳ್ಕೊಂಡಾಗ ಅದು ಅನುಭವ ಬರ್ತೈತಿ. ಏನು ಯಾವನ್ನ ನಾವು ಬಿಡ್ಬೇಕಾಗಿರ್ತೀವಿ ಅವ್ನು ಹಿಡ್ಕೊಂಡು ಕುಂತು ಕೆಲಸ ಏನೈತಿ? ಅದನ್ನ ಅಭಿಮಾನ ಹಿಡ್ಕೊಂಡ, ನಾಮರೂಪಗಳ ಅಭಿಮಾನ ಹಿಡ್ಕೊಂಡು ಗುಂಪು ಮಾಡ್ತೀವಿ. ಅವು ಭಿನ್ನ ಭಿನ್ನದಲ್ಲಿ ಒಂದೊಂದು ಗುಂಪಿನ ಒಂದೊಂದು ನಾಮ ಒಂದೊಂದು ರೂಪ ಇಟ್ಕೊಂಡು ಕುಂದೋಗ್ತಾನೆ. ಹೌದಿಲ್ಲ? ಅವು ಕಲ್ಪಿತದವು. ಆದರೆ ಅಕಲ್ಪಿತವಾದದ್ದನ್ನು ಅದು ಭೇದ ಮಾಡಕ್ಕೆ ಬರುದಿಲ್ಲ ಅಲ್ಲಿ. ಯಾಕ್ರಿ? ಬೇರೆ ಬೇರೆ ಮಾಡಕ್ಕೆ ಬರುದಿಲ್ಲ. ಅದನ್ನು ಅಕಲ್ಪಿತವಾದ ಸ್ಥಿತಿ ಹೊಂದಬೇಕಾದ್ರೆ ಈ ಕಲ್ಪಿತವಾದದ್ದು ಭೇದ ಅಲ್ಲಿ ನಾಮ ರೂಪಗಳು ಬೇರೆ ಬೇರೆ ಇದಾವೆ. ನಂದು ಬೇರೆ ನಿಂದು ಬೇರೆ ಅಂತ ಹೊಡೆದಾಡ್ತೀವಿ. ಏನು ಸುಮ್ಮನೆ ಇದ್ದಾಗ ಆರಾಮ ಇರ್ತದೆ ಅನ್ನೋದನ್ನು ಅನುಭವದಿಂದ ನೋಡ್ಕೋ. ಆರಾಮ್ ಬೇಕಾಗಿತ್ತಂದ್ರೆ ಮನಸ್ಸನ್ನು ಸುಮ್ಮನೆ ಇರ್ಸೋದು ಅಂತ ನೋಡ್ರಿ. ಅದ ಯೋಗ. ಸಲೆ ಸುಮ್ಮನೆ ಹೋದೆ ನಿಜ ಯೋಗವು ಅಂದ. ಆನಂದದ ಸ್ವಾದ ಹಚ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ನಿರಂತರವಾಗಿ ಪ್ರಯತ್ನ ಬೇಕು ಇದಕ್ಕೆ. ಸುಮ್ಮನೆ ಇದ್ದಾಗ ಆರಾಮ ಇರ್ತೈತಿ ಅನ್ನೋದು ಎಲ್ಲರಿಗೂ ಬರ್ತೈತಿ. ಆದರೂ ಸುಮ್ಮನೆ ಇರಾಕೋದು ಮನಸ್ಸು ಮತ್ತು ಏನಾರ ಮಾಡ್ಯಾನಂತೈತಿ. ಏನು ಒಳಗದ ಆನಂದ ಸ್ವಾದ ಹತ್ತು ಮಠ ಮನಸ್ಸು ಏನು ಮಾಡಿದ್ರು ನಿಲ್ಲೋದು ನೋಡಿ. ಸವಿ ಹತ್ತಿ ಅಂದ್ರೆ ಮನಸ್ಸು ಎತ್ತು ಹೋಗುದ್ರ. ಇರುವಿನ ಕಡೆ ಲಕ್ಷ ಪೂರೈಸಿ ಅದರ ಸ್ವಾದ ಹತ್ತು ಮಠ ನಿರಂತರ ನಾವು ಪ್ರಯತ್ನ ಮಾಡಬೇಕು.
ಅದು ಒಮ್ಮೆ ಹತ್ತಿ ಅಂದರೆ ಅವಾಗ ನಾವು ಮಾಡಿದ್ದು ಇಷ್ಟು ದಿನ ಮಾಡಿದ್ದೆಲ್ಲ ಸಾರ್ಥಕ ಆಯ್ತು ಅಂತ. ಏನು ಇಲ್ಲ ಅಂದರೆ ಅದು ಹತ್ತಲಿಲ್ಲ ಅಂದರೆ ಉಪಯೋಗ ಇಲ್ಲ. ನೀವು ಆನಂದದ ಸ್ವಾದ ಹತ್ತುವರೆಗೂ ನಿರಂತರ ನಾವು ಪ್ರಯತ್ನ ಮಾಡಬೇಕು. ಬರೇ ನಾನಿದ್ದೇನೆ ಅಂದರೆ ಏನಕ್ಕೆ? ನಾನು ಆನಂದ ಸ್ವರೂಪನಿದ್ದೇನೆ ಅನ್ನೋದು ಅನುಭವ ಆಗಬೇಕಲ್ಲ ನಿನಗೆ. ವಿಷಯಾದಿಗಳ ಭಾವ ಉದಯ ಆಗಲಿಲ್ಲ ಅಂದರೆ, ವಿಷಯದಲ್ಲಿ ಉದಯ ಆಗಲಿಲ್ಲ ಅಂದರೆ ಭಾವ ವಿಷಯಾದಿಗಳಲ್ಲಿ ಭಾವ ಉದಯ ಆಗಿದ್ದರೆ ವಿಷಯಾದಿಗಳಲ್ಲಿ ಮುಳುಗಬೇಕಾಗಿತ್ತು. ಅದು ಹಂಗಿಲ್ಲ. ಅದು ಎಲ್ಲಿಂದ ಉದಯ ಆಗೈತಿ ಪುನಃ ತಿರುಗಿ ಅಲ್ಲಿ ಹೋದಾಗ ಲಯ ಆಕೈತಿ. ಅದು ಭಾವ ಯಸ್ಮಾನ್ ವಿಶ್ವಮುದೈತಿ ಯಸ್ಮಿನ್ ಪುನರ್ಲೀಯತೆ ಅಂತ. ಎಲ್ಲಿಂದ ಭಾವ ಉದಯ ಆಗೈತಿ ಅಲ್ಲೇ ಅದು ಅಡಗ್ತದೆ. ಎಲ್ಲ ಭಾವ ಎಲ್ಲಿಂದ ಬಂದೈತಿ? ಆನಂದಮಯವಾದ ಮೊಟ್ಟ ಮೊದಲಿಗೆ ಭಾವ, ಆನಂದದ ಭಾವ ಮೊದಲಿಗೆ. ಅದನ್ನು ಹೆಂಗೋ ಮರ್ತ ಅನ್ಯ ಭಾವನೆಯನ್ನು ತಾಳ್ತಿ. ಪುನಃ ತಿರುಗಿ ಮೊದಲಿನ ಮರ್ತದ್ದನ್ನು ಅರ್ಥ ಆ ಭಾವದೊಳಗೆ ಉಳ್ಕೋಬೇಕಾಗಿತ್ತು. ಆನಂದಾದಿಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಯದ್ ಅಭಿಶಮಿಷಂತಿ ತದ್ಬ್ರಹ್ಮ ತದ್ವಿಜಿಜ್ಞಾಸಸ್ವ. ಪುನಃ ತಿರುಗಿ ಮೂಲ ಸ್ಥಿತಿಯನ್ನು ನಾವು ಮುಟ್ಟಿದಾಗ ಈ ಬಂಧನದ ಭ್ರಾಂತಿ ನಮಗಿಲ್ಲ ಯಾವಾಗೂ ಅನ್ನೋದು ಹೊಳಿತೀವಿ. ಸುಳ್ಳ ನಿನಗೆ ಬಂಧನ ಭ್ರಾಂತಿ ಬರ್ಕೊಳತಿ. ಏನು ಆ ಅನುಭವವನ್ನು ಮಾಡಿ ನೋಡ್ಕೋ, ಅವಾಗ ನಿನಗೆ ಭ್ರಾಂತಿ ಎಲ್ಲ ಹೋಗ್ತೈತೆ. ಬಂಧನದ ಭ್ರಾಂತಿ ಯಾವಾಗ ನನಗೆ ಬಂಧನ ಇಲ್ಲ ಅನ್ನೋದು ಹೊಳಿತೈತೆ. ಆನಂದದ ಸ್ವಾದ ಹತ್ತು ಮನಸ್ಸು ಓಡಾಡಿ ಚಂಚಲಕೈತೆ. ಹತ್ತಿ ಅಂದರೆ ಓಡಾಡೋದು ಬಂದಾಕೈತಿ ನೋಡ್ರಿ. ಇರುವಿನ ಕಡೆ ಲಕ್ಷ ಪೂರೈಸಿ ನೋಡ್ಕೊಂಡಾಗ ಅದರ ಸ್ವಾದ ಹತ್ತೈತಿ ನಮಗೆ. ಅವಾಗ ನಾನು ಯಾರಿದ್ದೇನೆ ಅನ್ನೋದು ಅನುಭವ ಬರ್ತೈತಿ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ಆನಂದ ಸ್ವರೂಪನಿದ್ದೇನೆ ಅಂತ. ಎಲ್ಲಿಂದ ಎದ್ದಿ ಅಂತ ಕೇಳಿದ್ರೆ ನಿದ್ಯಾಗಿಂದ ಅಂತೀರಿಲ್ಲ. ಬಾಳೆ ಅಂದ್ರೆ ಏನು? ಮುಂಜಾನೆಯಿಂದ ಸಂಜೆ ಮಠ ಏನು ಮಾಡ್ತೀರಿ ನೀವು? ಬರೇ ತಿನ್ನೋದು, ತಿಕ್ಕೋದು. ಎಲ್ಲರದು ಅನುಭವ ಅದ. ಇದನ್ನು ಮಾಡಿ ಯಾರೇ ಎಷ್ಟು ಸುಖಿಗಳಾಗಿರಿ. ಎಷ್ಟು ಜನ್ಮ ಮಾತ್ರ ಇದನ್ನು ಮಾಡಕ್ಕೆ. ಇದಕ್ಕೇನು ಸಾಲಿ ಕಲಿಯೋದ್ಬೇಕಾಗಿಲ್ಲ. ಯಾವ ಶಾಸ್ತ್ರನೂ ಕಲಿಯೋದ್ಬೇಕಾಗಿಲ್ಲ. ಭಾವ ವಿಷಯಾದಿಗಳಿಂದ ಉದಯ ಆಗಿಲ್ಲ, ಆನಂದಮಯವಾದ ಇರುವಿನಿಂದ ಉದಯ ಆಗಿದೆ. ವಿಷಯಾದಿಗಳಲ್ಲಿ ಭಾವ ಉದಯ ಆದರೆ ವಿಷಯಾದಿಗಳಲ್ಲಿ ಅದು ಮುಳುಗಬೇಕಾಗಿತ್ತು. ಅಲ್ಲಿ ನಿಲ್ಲೋದಿಲ್ಲ ಮನಸ್ಸು. ಯಾವ ವಿಷಯದಲ್ಲಿ ಮನಸ್ಸು ನಿಲ್ಲೋದಿಲ್ಲ. ಯಾಕೆ ನಿಲ್ಲೋದಿಲ್ಲ? ಅದು ಬೇಕಾದದ್ದಲ್ಲಿ ಇಲ್ಲ. ಏನು ಮತ್ತೆ ಚಂಚಲಕ್ಕೈತಿ. ಎಲ್ಲಿಗೆ ಹೋಗಿ ಮನಸ್ಸು ನಿಲ್ತೈತಿ? ಅದ ತನ್ನ ಭಾವ, ತನ್ನ ನಿಜದ ಭಾವ, ಅದ ಬ್ರಹ್ಮ. ನಾನು ಅನ್ನುವ ಭಾವ ಎಲ್ಲಿಂದ ಬಂದಿರ್ತದೆ ಅಲ್ಲಿಗೆ ಹೋದಾಗ ಅದು ನಿಲ್ತದೆ. ಬಾಕಿ ಏನು ಮಾಡಿದರೂ ನಿಲ್ಲೋದಿಲ್ಲ. ಆನಂದಮಯವಾದ ಇರುವಿನಿಂದ ಭಾವ ಉದಯ ಆಗೈತೆ. ನಾನು ಅಹಂ ಆ ಬ್ರಹ್ಮ, ನಾನು ಆನಂದ ಸ್ವರೂಪನಿದ್ದೇನೆ ಅನ್ನೋ ಭಾವ ಮೊಟ್ಟ ಮೊದಲಿಗೆ ಆ ಆನಂದದ ಭಾವ ಮೊದಲಿಗೆ ಅಲ್ಲಿಂದ ಉದಯ ಆಯ್ತು. ವಿಷಯ ದೋಷ ದರ್ಶನ ಆಗ್ಬೇಕು ನೋಡು. ವಿಷಯ ದೋಷ ದರ್ಶನ ಆಗ್ಬೇಕಾದ್ರೆ ವಿವೇಕ ನಮಗೆ ಬೇಕು, ಜಾಗೃತ ಆಗ್ಬೇಕು. ಏನು ಇದು ನಿತ್ಯ ಐತೋ, ಇದು ಅನಿತ್ಯ ಐತೋ, ಇದು ಐತೋ ಹಿತೈತೋ ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಇವೆಲ್ಲ ವಿಷಯ ವಸ್ತುಗಳೆಲ್ಲ ಅನಿತ್ಯದವ, ದುಃಖ ರೂಪಿಯದವ ಅನ್ನೋ ದೋಷ ಕಾಣ್ತೈತೆ ನಮಗೆ. ಆಂತರಿಕವಾಗಿ ಆನಂದದ ಸ್ವಾದ ಹತ್ತಾಕೈತೆ ಅಂದರೆ ಭಯ ಯಾಕೆ ಉಂಟಾಕೈತೆ? ಏನು ವಿಷಯ ವಾಸನೆಗಳೆಲ್ಲ ಹೋದವು ಅಂತಂದರೆ ಅಲ್ಲಿ ಯಾವ ವಿಷಯ ಗದ್ದಲ ನಿರ್ವಿಷಯ ಆಗ್ತಾನೆ. ಇದು ಗಟ್ಟಿಯಾಗಿ ಉಳಿಬೇಕು ನೋಡಿ. ಇದು ಕರಿಗೊಂಡು ನೀನೇ ಸುಖಿಯಪ್ಪೆ. ಕರಿಗೊಂಡು ಅಂದರೆ ಗಟ್ಟಿಯಾಗಿ ಉಳಿಬೇಕಿತ್ತು. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ಅಂದರೆ ಅದು ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ.
ಪ್ರಾಣಾಯಾಮ ಮಾಡ್ಕೋತ ಕೂತಂದ್ರೆ ಮತ್ತಷ್ಟು ದೇಹ ಭಾವ ಗಟ್ಟಿ ಆಕೈತಿ ನೋಡು. ಯಾಕೆ ವಾಸನ ಪ್ರಾಣದೊಳಗಿಲ್ಲ, ಮುಗ್ನೇನು ಗಾಳಿ ಒಳಗಿಲ್ಲ, ಮನಸ್ಸಿನಾಗ ಅದಾವ. ಮನಸ್ಸಿನ ವಾಸನ ಯಾಕೆ ತಯಾರಾಗವು? ಅಜ್ಞಾನದಿಂದ ಉಂಟಾಗ್ಯಾವ. ಜ್ಞಾನದಿಂದ ನಾಶ, ಅವಿವೇಕದಿಂದ, ತಪ್ಪು ತಿಳುವಳಿಕೆಯಿಂದ ಅವುಗಳಲ್ಲಿ ವಾಸನ, ವಿಷಯ ವಸ್ತುಗಳಲ್ಲಿ ಸುಖ ಸಿಗ್ತೈತೆ ಅನ್ನೋ ವಾಸನ ಅದಾವ. ಅವನು ವಿಚಾರ ಮಾಡಿದಾಗ ಹೋಗ್ತಾವ. ನೀ ಪ್ರಾಣ ಬಿಗಿ ಹಿಡಿದ್ರೆ ಅದು ಹರಿದಾಟ ನಿಲ್ತೈತಿ, ಅಲ್ಲಿ ಮಟ್ಟ ಮನಸ್ಸು ನಿಲ್ತೈತಿ, ಆದರೆ ವಾಸನ ನಾಶ ಆಗುತ್ತೆ. ಅದು ಶಾಶ್ವತ ಪರಿಹಾರ ಅಲ್ಲ. ಮತ್ತು ಅದನ್ನು ಮಾಡ್ಬೇಕಂತ ಇದೆಲ್ಲ ಹೇಳಿ ಕೇಳಿನೂ ಮತ್ತು ಮಗ ಉಣಾದಂತ ಏನು ಒಳಗೆ ಆಂತರಿಕವಾಗಿ ಆನಂದ ಸ್ವಾದ ಹತ್ತಾಕೈತೆ ಅಂದರೆ ಭಯಭೀತಿ ಹೋಗಿಬಿಡ್ತೈತೆ. ತಾನು ಇದ್ರ ಬಗ್ಗೆ ಭಯ ಅವನು. ಈ ಕೆಟ್ಟ ಹೋಗುವಂಥ ವಸ್ತುಗಳು ಯಾಕ್ರಿ ಕೆಡಬಾರ್ದು, ಈ ಶರೀರ ಕೆಡಬಾರ್ದು ಅಂತ ಹೆದರ್ತಾನೆ. ಇದು ನಾನು ಅಂತ ತಿಳ್ಕೊಂಡಿಲ್ಲ. ಭಯ ಉಂಟಾಕೈತಿ. ದೇಹ ಭಾವ ಬಂತಂದ್ರೆ ಭಯ ಉಂಟು. ನಿನ್ನ ದೇಹ ಭಾವ ಬಿಟ್ಟು ಆತ್ಮಭಾವದಾಗಿದ್ದಾಗ ಭಯ ಯಾಕಾಕೈತಿ? ಏನು ಭಯ ಪಡುವ ಅವಶ್ಯಕತೆನೂ ಬರೋದಿಲ್ಲ ನಾವು. ಆನಂದ ಸ್ವಾದ ಹತ್ತಾಕೈತಿ ಅಂದ್ರೆ ಭಯ ಯಾಕಾಕೈತಿ ರೀ ನಮಗೆ? ವಿಷಯ ವಾಸನೆಗಳೆಲ್ಲ ಹೋದವು ಅಂದ್ರೆ ನಿರ್ವಿಷಯ ಆಗಿಬಿಡ್ತೈತಿ. ಇದು ಗಟ್ಟಿಯಾಗಿ ಉಳಿಬೇಕು. ಇದು ಕರಿಗೊಂಡು ನಿಲೆ ನೀನೇ ಸುಖಿಯಪ್ಪೆ ಅಂತ. ಒಳಗಿನ ಕಣ್ಣು ಅಂದ್ರೆ ತಿಳುವಳಿಕೆಯ ಕಣ್ಣಿಗೆ ಅಂತಾರೆ, ದಿವ್ಯ ಚಕ್ಷು ಅಂತಾರೆ. ಏನು ಶರೀರ ಭಾವ ಬಂದು ಕೂಡಲೇ ಪರಿಚ್ಛಿನ್ನತ್ವ ಬಂತು ನೋಡಿ. ಏನು ಪರಿಚ್ಛಿನ್ನತ್ವ ಭಾವ ಆದಾಗ ನಮಗೆ ವ್ಯಾಪಕವಾದಂಥ ಸ್ಥಿತಿ ಅನುಭವ ಬರ್ತದೆ. ಭಾವ ಉದಯ ಆಗುವುದ್ರ ಮೂಲ ಇರುವೇನದ ಅಖಂಡವಾದದ್ದು. ಶರೀರ ಭಾವ ಬಂದ ಕೂಡಲೇ ಖಂಡಿತತ್ವ ಬಂತು ನೋಡಿ. ಸಂಕುಚ ದೃಷ್ಟಿ ಬಂತು, ಇಷ್ಟ ಇದು ಹಾಂ. ವ್ಯಾಪಕ ದೃಷ್ಟಿ ಬೇಕು ನಮಗೆ. ಎಷ್ಟು ನಮಗೆ ವ್ಯಾಪಕ ವೃತ್ತಿ ಇರ್ತೈತಿ ಅಷ್ಟು ನಮಗೆ ಅದು ಅನುಭವ ಬರ್ತೈತಿ ನೋಡ್ರಿ. ಸರಳ ಅನುಭವ ಬರ್ತೈತಿ. ಹೃದಯ ಅಂದರೆ ಆತ್ಮ ಅಂದ್ರೆ ಗೈರುಪಯೋಗ. ಹೃದಯನ ಆತ್ಮ ಅಲ್ಲ, ಅದ ನೀನಲ್ಲ. ಅದು ಜಡ, ಅದು ಹಾರ್ಟ್. ಅದು ಎಡಗಡೆ ಬಲಗಡೆ ಅನ್ಲಿಕ್ಕೆ ಬರ್ತಲ್ಲ. ಆಕಾಶಕ್ಕೆ ಯಾವ ದಿಕ್ಕಂತ ಕೇಳಿದರೆ ಏನು ಹೇಳ್ತೀರಿ? ಹೃದಯ ಅಂದರೆ ನೀನು ಅನ್ನೋದು ಉಪಯೋಗ ಇಲ್ಲ. ಅಲ್ಲ ಅಲ್ಲ ನೀನು ನಿಂದದ ಹೃದಯ, ಅದು ನೀನಲ್ಲ. ತನ್ನ ಶರೀರ ಭಾವನೆ ತನಗಿಲ್ಲ ಅಲ್ಲಿ. ಆನಂದಕ್ಕೆ ಎಡ ಬಲ ಅನ್ನೋದು ಎಲ್ಲಿ ಬರ್ತದೆ ರೀ? ಎಲ್ಲಿ ಮಾಯಾ ಅಂದ್ರೆ ಈ ತೋರ್ಕಿಗೆ ಅನ್ನೋದು ನೀನು. ತೋರ್ಕಿನ ಮಾಯಾ. ಇದನ್ನು ಬಿಟ್ಟು ಮತ್ತೆಲ್ಲೈತಿ ಮಾಯಾ? ನಿನ್ನಲ್ಲಿ ತೋರಿ ನಿನ್ನೆಲ್ಲ ಇಲ್ದಂಗೆ ಮಾಡ್ತೈತೆ. ಈ ಬಾಹ್ಯ ವಸ್ತುಗಳು ಯಾವುವು ಆನಂದಮಯವಾದ ಇರುವಿಗೆ ಹತ್ತಿಲ್ಲವು. ಹಾಂ, ಅದಕ್ಕೆ ಇದ್ದಕ್ಕಿದ್ದಂಗೆ ಅನುಭವ ಬರ್ತೈತೆ ನಮಗೆ. ನಿತ್ಯ ನಿದ್ರೆ ಒಳಗೆ ಅದು ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ನಮಗೆ ಬದಲಾವಣೆ ಆಕಿತ್ತು. ಕೇಳಿರನ್ನ ಬದಲಾವಣೆ ಆಗಿದ್ದು ಎಷ್ಟು ಕಾಲದೊಳಗೆ ಆಗ್ತದೆ. ಈ ಬಂದ ನಮೂನೆ ಅನುಭವ ಬರ್ತೈತೆ ಎಲ್ಲ ಕಲ್ಪನೆಗಳನ್ನು ಅಡಗಿಸಿ ನಾವು ನೋಡ್ಕೊಂಡಾಗ. ನಾವು ಇದ್ದಾಗ ಏನಾರ ಮಾಡ್ಬೇಕು, ಮಾಡೋಕ್ಕಾಗತ್ತೆ? ಏನು ಮಾಡೋದು ನಡೆದಿಲ್ಲ ಅಲ್ಲಿ ಆಟ.
ಎಚ್ಚರಿಕೆಯಾಗ ಏನಾರು ಮಾಡ್ಬೇಕಣ್ಣು ಒಂದು ಕನಸಿನಾಗ ಏನಾರು ಮಾಡಿ ನಿದ್ದೆ ಹತ್ತಿದಾಗ ಬರೋದಿಲ್ಲ. ಏನು ಹಂಗೆ ನಿಜವಾದ ಸಮಾಧಿಯನ್ನು ಹೊಂದಿಬಿಟ್ಟೆ ಅಂದರೆ ಇದ್ರ ಕಾಟ್ ನಿನಗೆ ಎಲ್ಲಿ ಬಿದ್ದಿದೆ? ಮನಸ್ಸು ಎಲ್ಲಿಂದ ಬಂತು ಪುನಃ ಅಲ್ಲಿಗೆ ಹೋಗಿ ನಿಂತಾಗ ಅದಕ್ಕೆ ಸಮಾಧಾನ ನೋಡ್ರಿ. ಬಾಕಿ ಇದು ಏನು ಮಾಡಿದ್ರು ಅದನ್ನ ನಿಲ್ಲೋದಿಲ್ಲ ನೋಡ್ರಿ. ವಿಷಯ ದೋಷ ದರ್ಶನ ಆಗ್ಬೇಕು ನೋಡ್ರಿ, ಅಂದ್ರೆ ಸ್ವಾಭಾವಿಕವಾಗಿ ಮನಸ್ಸು ಹಿಂದಕ್ಕೆ ಸರಿತೈತಿ. ವಿಷಯಗಳಲ್ಲಿರ್ತಕ್ಕಂಥ ಹೃದಯಗತ ವಾಸನೆಗಳು ಪೂರ್ಣ ನಾಶ ಆಗ್ಬೇಕು ನೋಡ್ರಿ. ಅಂದಾಗ ಅಂತಃಕರಣ ಸ್ವಚ್ಛ ಆಕತಿ. ಅವಾಗ ಈ ಭಾವದೊಳಗೆ ಉಳ್ಕೊಳಿಕ್ಕೆ ಬರ್ತದೆ ನಮ್ಗೆ. ಏನು ಪ್ರಾಣಾಯಾಮ ಮಾಡೋದ್ರಿಂದ ಅಂತಃಕರಣ ಸ್ವಚ್ಛ ಆಗೋದಿಲ್ಲ. ಅಂತಃಕರಣ ಮಾಲಿನ್ಯ ಹೋಗ್ಬೇಕಾದ್ರೆ ನಮ್ಮಲ್ಲಿ ವಿವೇಕನ ಬೇಕು. ಶರೀರನ ಬಿಡ್ಬೇಕನ್ನೋ ಹೊತ್ನ್ಯಾಗ ಪ್ರಾಣಾಯಾಮ ಮಾಡಿ ಏನು ಮಾಡವು? ಪ್ರಾಣವನ್ನು ಅವಲಂಬಿಸ್ಕೊಂಡು ಶರೀರ ಐತಿ, ನೀ ಇಲ್ಲ. ನೀ ಶರೀರ ಇಲ್ಲೇ ನಿನಗೆ ಇರಾಕ್ ಬರ್ತೈತಿ. ಇದ್ದು ತೋರ್ಸ್ಯಾರಿಲ್ಲ. ಆರಾಮಿರಾಕಿ ಈ ಶರೀರದ ಅವಶ್ಯಕತೆನೇ ಇಲ್ಲ. ಶರೀರ ಜೀವಂತ ಇದ್ದಾಗ ಆನಂದದ ಭಾವದಾಗ ಇರಾಕ್ ಬರ್ತೈತಿ. ಇದ್ರ ಸಂಬಂಧ ತಪ್ಪಿಸ್ಕೊಂಡು ಅದಕ್ಕೆ ಅವಂಗೆ ಯಾವ ಬಾಧೆನೂ ಆಗೋದಿಲ್ಲ. ಆ ಸಂಬಂಧ ತಪ್ಪಿಸ್ಕೊಂಡು ಏನು ಒಳಗಣ್ಣು ಅಂದರೆ ಜ್ಞಾನ ದೃಷ್ಟಿ, ತಿಳುವಳಿಕೆ ಕಣ್ಣದಂತ. ಅದು ಎಲ್ಲರಲ್ಲಿ ಐತಿ. ಅದನ್ನು ನಾವು ಜಾಗೃತಗೊಳಿಸ್ಕೋಬೇಕಾಗೈತಿ. ನಿತ್ಯ ಅನುಭವಿಗಳ ಸಂಘದಿಂದ ನಮ್ಮಲ್ಲಿ ಅದು ಜಾಗೃತ ಆಕೈತಿ. ಆನಂದಮಯವಾದ ಇರುವಿನಲ್ಲಿ ಈ ಶರೀರ ಇಲ್ಲ. ಅಲ್ಲಿ ಶರೀರ ಭಾವ ಬಂದ್ರೆ ಪರಿಚ್ಛನ್ನತ್ವ ಬಂತು ನೋಡಿ. ಭಾವ ಉದಯ ಆಗುವುದರ ಮೂಲನ ತನ್ನ ಇರು, ಅದು ಅಖಂಡವಾದದ್ದು. ಅದು ಖಂಡಿತತ್ವ ಹಿಡ್ಕೊಂಡು ಹೊಂದಕ್ಕಾಗೋದಿಲ್ಲ. ಶರೀರ ಭಾವ ಬಂದ ಕೂಡಲೇ ಖಂಡಿತತ್ವ ಬಂತು ನೋಡಿ. ಶರೀರ ಭಾವ ಇರಲಿಲ್ಲ ಅಂದರೆ ಅಖಂಡವಾದಂಥ ಸ್ಥಿತಿ ಅನುಭವಕ್ಕೆ. ನಿತ್ಯ ಅನುಸಂಧಾನ ನಡಿಬೇಕು ನೋಡ್ರಿ, ಎಡಬಿಡದೆ. ಅಂದಾಗ ಇದು ಗಟ್ಟಿ ಆಕೈತಿ. ನಮ್ಗೆ ಸ್ವಲ್ಪ ಸಾಧನದೊಳಗೆ ನೀವು ಸಡಿಲತೆ ಉಂಟಾದ್ರೆ ಮತ್ತು ಅದು ಹೊರಮುಖನ ಆಕೈತಿ, ಹೊರಗೆ ಹೇಳ್ಕೊಂಡು ಹೋಗ್ತೈತಿ. ಏನು ಮಾಯಾದ ಕಾರ್ಯ ನಮ್ಮನ್ನು ಎತ್ತಾಗಿ ಹೋಯ್ತೈತೆ ಹೇಳಕ್ಕೆ ಬರೋದಿಲ್ಲ ನೋಡ್ರಿ. ಸ್ವಲ್ಪ ಯಾಮಾರಿದ್ರೆ ತೀರ್ತು ನೋಡಮ್ಮ. ತಾಳಕ್ಕೆ ಬರೋದು ಭಾಳ ಕಠಿಣ ಐತಿ. ಮತ್ತೆ ನಿನ್ನಲ್ಲಿ ಈ ತೋರಿಕೆ ವಸ್ತುಗಳು ಯಾವುವು ಕೂಡಿಲ್ಲ, ಸರಿಬೇರಿಕೆ ಆಗಿಲ್ಲ. ಅವು ನಿನ್ನಲ್ಲಿ ಜಾರು ಕುಡಿದ್ರೆ ಅವು ನಿನ್ನನ್ನು ವಿಕಾರ ಮಾಡ್ತಿತ್ತು. ಏನು ಏನೂ ಆಗಿಲ್ಲ ನಿನಗೆ. ಏನು ಯಾವ ವಿಕಾರನೂ ಹತ್ತಿಲ್ಲ ನಿನಗೆ. ಶರೀರದ ವಿಕಾರ ಶರೀರದಾಗದವು, ಮನುಷ್ಯನ ವಿಕಾರ ಮನಸ್ಸಿನಾಗದವು. ಆನಂದಮಯವಾದ ಇರುವಿಗೆ ಹತ್ತಿಲ್ಲವು. ನಿನಗೆ ಹತ್ತಿದ್ರೆ ನಿನ್ನನ್ನು ವಿಕಾರ ಮಾಡ್ತಿದ್ವು. ನಿನ್ನಲ್ಲಿ ಕೂಡಿನೂ ಇಲ್ಲ, ಕೂಡ್ದಂಗೆ ಐತದ. ಕೂಡಿದ್ರೆ ಒಂದು ಕಾಶೀರಿ ಎರಡು ಕಾಯ್ತಾವಲ್ಲ, ಹಾಲು ನೀರು ಎರಡು ಕುಡಿತಂದ್ರೆ ಒಂದು ಕಾಶೀರಿ ಎರಡು ಕಾಯ್ತಾವು. ಹೌದಿಲ್ಲ? ಆತ್ಮ ನಿನ್ನಲ್ಲಿ ಇದ್ದಿದ್ರೆ ಅದು ವಿಕಾರ ಹೊಂದಬೇಕಾಗಿತ್ತು. ಮನಸ್ಸು ವಿಕಾರ ಆದ್ರೆ, ಶರೀರ ವಿಕಾರ ಆದ್ರೆ ಅವು ವಿಕಾರ ಹೊಂದಬೇಕಾಗಿತ್ತು. ತೋರಿಕೆದು ವಿಕಾರ ಆಕೈತಿ, ಆ ಇರುವಿಕೆಗೆ ಏನೂ ಆಗಿಲ್ಲ. ಆ ಇರುವಿಕೆ ಆಧಾರದ ಮೇಲೆ ತೋರಿದಂಥ ತೋರಿಕೆದು ನಿಜವಾಗಿ ಅಸ್ತಿತ್ವ ಇಲ್ಲ. ಏನು
ಸದ್ರೂಪವಾದಂಥ ಇರುವುದು ಒಂದೇ ಐತಿ, ಅನೇಕ ಇಲ್ಲ. ಏಕಂ ಅಂತ ಅದಕ್ಕೆ ಅಂದ. ನಿತ್ಯವಾದದ್ದು ಸತ್ಯವಾದ ವಸ್ತು ಅಂದ್ರೆ ಅದು ಒಂದೇ. ಸದ್ರೂಪಕ್ಕೆ ಅನ್ಯವಾಗಿ ಇನ್ನೊಂದು ಸದ್ರೂಪ ಇಲ್ಲ. ಅದು ಒಂದ ಏಕಂ ಅಂತ ಅದಕ್ಕೆ ಅಂದಾರ. ಅವು ಅನೇಕ ಇರ್ಲಾರು. ಏನು ಇನ್ನು ಭಾವದ ಬಳಕೆಗೆನ ಮಾಯ ಅನ್ನೋದು. ಭಾವ ಅಡಿಗೆದ ಮ್ಯಾಗ ಮಾಯೆಗೆ ಅಸ್ತಿತ್ವ ಇಲ್ಲೈತಿ. ಏನು ಈ ಭಾವದ ತೋರಿಕೆಗೆನ ಮಾಯಾ ಅಂತ. ಎಲ್ಲ ಭಾವದ ಗತ್ತಲ್ ನೋಡ್ರಿ. ಭಾವ ಅಡಿಗೆದಾಗ ಏನಿರ್ತೈತಿ ಹೇಳ್ರಿ. ಮನಸ್ಸು ಅಡಗಸಾಕ ಪ್ರಾರಬ್ಧದಿಂದ ಆಕತ್ವಿ, ಏನು ಪ್ರಯತ್ನದಿಂದ ಆಕತ್ವಿ ನೋಡ್ಕೋರಿ. ಎಲ್ಲ ಮಹಾತ್ಮರೆಲ್ಲ ಮನಸ್ಸನ್ನು ಇಲ್ಲದಂಗೆ ಮಾಡ್ಕೊಂಡು ಪ್ರಯತ್ನ ಮಾಡಿ ನಿರಂತರ ಅಭ್ಯಾಸ ಮಾಡಿ ಮನಸ್ಸನ್ನು ಇಲ್ಲದಂಗೆ ಮಾಡ್ಕೊಂಡು ಅವಾಗ ಅವ ಸುಖದ ನೆನಗುಣಿಯಾಗಿ ಇರಾಕ್ ಬರ್ತೈತಿ. ಮನಸ್ಸುಳ್ಳವ ಮನುಷ್ಯ ಅಂತ, ಮನಸ್ಸಿಲ್ದವ ದೇವರು ಅಂತ. ಅದಕ್ಕೆ ಮನಸ್ಸನ್ನು ಇಲ್ಲದಂಗೆ ಮಾಡ್ಬೇಕು, ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಬೇಕು. ಮತ್ತು ಪುನರ್ಜನ್ಮಕ್ಕೆ ಅವನು ಉಂಟು ಮಾಡ್ತೈತೆ ಅದು. ಅದಕ್ಕೆ ಅಸ್ತಿತ್ವವನ್ನು ಕೊಟ್ಟು ಅದನ್ನು ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ, ಮನಸ್ಸನ್ನು ನಾಶ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತು ಅದು ಇದನ್ನು ಮಾಡ್ಕೊತ ಹೋಗೋದು. ಏನು ಅದಕ್ಕೆ ಮನೋನಾಶವನ್ನು ಮಾಡ್ಕೊ. ಮನೋನಾಶವೇ ಮಹೋದಯ ಅಂತ. ಅದೇ ಶ್ರೇಯಸ್ಸು. ಮನಸ್ಸನ್ನು ಇಲ್ಲದಂಗೆ ಮಾಡ್ಕೋದು. ಅದಕ್ಕೆ ಮುಕ್ತಿ, ದುಃಖದಿಂದ ಬಿಡುಗಡೆ ಎನ್ನುವಂಥ. ಅಲ್ಲಿ ಮನಸ್ಸಿನ ಅಸ್ತಿತ್ವ ನಡೆಯುವುದಿಲ್ಲ. ಅಲ್ಲಿ ಮನಸ್ಸನ್ನು ವಿಚಾರದಿಂದ ಹಿಂದಕ್ಕೆ ಸರಿಸ್ಲಿಕ್ಕೆ ಬರ್ತದೆ ಅನ್ನೋದು ಅದ ಅಲ್ಲ. ನೀನು ನೋಡಿದಾಗ ಪ್ರಪಂಚ ಕಾಣಿಸ್ತದೆ, ನೀನ ನೋಡಲಿಲ್ಲ ಅಂದ್ರೆ ಪ್ರಪಂಚ ಇಲ್ಲಿ ಕಾಣಿಸ್ಬೇಕು. ಸಚ್ಚಿತ್ತ ಆನಂದ ಯಾವಾಗಲೂ ಇದ್ದದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ಸುಖರೂಪವಾಗಿರ್ತಕ್ಕಂಥದ್ದು. ಅದು ನಿನ್ನ ಬಿಟ್ಟಿಲ್ಲ. ಆ ಸತ್ತು ಬಿಟ್ಟು ನಿನಗಿರಾಕ್ ಬರೋದಿಲ್ಲ, ಚಿತ್ತ ಬಿಟ್ಟು ನಿನಗಿರಾಕ್ ಬರೋದಿಲ್ಲ, ಆನಂದ ಬಿಟ್ಟು ನಿನಗಿರಾಕ್ ಬರೋದಿಲ್ಲ. ಸಚ್ಚಿದಾನಂದ ಸ್ವರೂಪನ ಅದಿ. ನಿನ್ನ ಗುಣಧರ್ಮ ಲಕ್ಷಣಗಳವೆಲ್ಲ ಅವನು ಬಿಟ್ಟು ಇವೆಲ್ಲ ಅಸದ್ ವಸ್ತುವಿನ ಬೆನ್ನು ಹತ್ತಿ, ಆ ಜಡದ ಬೆನ್ನು ಹತ್ತಿ, ದುಃಖ ಐತಿ ಅದನ್ನು ಅದ್ರ ಬೆನ್ನು ಹತ್ತಿ. ಏನು ಸದ್ವಸ್ತು ಅಂದ್ರೆ ಕೆಡಲಾರ್ದಂಥದ್ದು, ಯಾವಾಗಲೂ ಸುಖರೂಪವಾದಂಥದ್ದು, ಯಾವಾಗಲೂ ಅದರ ಅಭ್ಯಾಸದಾಗ ತೊಡಬೇಕು ನೋಡಿ. ಸ್ವತಃ ವಿಚಾರ ಮಾಡೋ ಯಾವ ಪುಸ್ತಕದ ಅವಶ್ಯಕತೆನೂ ಬರೋದಿಲ್ಲ ರೀ. ಎಲ್ಲಿದ್ದು ರೀ ಮೊದಲ ಪುಸ್ತಕ ಈ ಸ್ಥಿತಿಯನ್ನು ಪಡೆದವಾಗ ಮೊದಲನೇ ಬ್ರಹ್ಮನಿಷ್ಠಗೆ ಯಾವ ಪುಸ್ತಕ ಇದ್ವು ಅಲ್ಲಿ? ಯಾವ ಭಾಷಾ ಇತ್ತಲ್ಲಿ? ಯಾವೂ ಇಲ್ಲ ಅಲ್ಲಿ. ಅನುಭವಕ್ಕೆ ಬಂದಾಗ ಏನು ಇದು ಪುಸ್ತಕದ ವಿದ್ಯೆ ಅಲ್ಲ ಅಂತಿದ್ರು ಅದು. ಮಸ್ತಕದಿಂದ ಪುಸ್ತಕಕ್ಕೆ ಬಂದವು, ಪುಸ್ತಕದಿಂದ ಮಸ್ತಕ ಅಲ್ಲ. ಬರುದಿಲ್ಲ ಅದು. ನೀ ಅದಕ್ಕೆ ಪುಸ್ತಕದ ಜ್ಞಾನ ಅಲ್ಲ. ನೇರವಾಗಿ ಅನುಭವಗಳ ಮುಖಾಂತರ ಇದ್ರೆ ಕೇಳಬೇಕು. ಅನುಭವಗಳ ಮುಖಾಂತರ ಏನು ಅದು ಪರಿಶುದ್ಧ ಇರ್ತೈತಿ. ಒರಿಜಿನಲ್ ಮಸ್ತಕದಿಂದ ಮಸ್ತಕ ಬಂದದ್ದು. ಇದು ಪುಸ್ತಕದಾಗ ಬಿದ್ದರೆ ಡೂಪ್ಲಿಕೇಟ್ ಆಕೈತೆ ಅದು ಮತ್ತೆ. ಹೌದಿಲ್ಲ? ತಮ್ಮಲ್ಲಿ ಏನಿರ್ತೈತಿ ಅದನ್ನು ಕೂಡಿಸ್ಕೊಂಡು ಅವ್ನು ಬರೆದ ದೊಡ್ಡ ಗ್ರಂಥ ಮಾಡ್ಕೊಂಡು ಕುಂದಿರ್ತಾನೆ. ಭಾಳಷ್ಟು ಶಬ್ದ ಇಲ್ಲ ಇದಕ್ಕೆ ಬೇಕಾಗಿಲ್ಲ. ಅದನ್ನು ಸುಮ್ಮನೆ ಒಂದು ಮೌನದಿಂದ ತಿಳ್ಕೊಳಿಕ್ಕೆ ಬರ್ತೈತಿ. ಶಬ್ದ ಬಡಬಡಿಸ್ಕೊತ ಕೂತ್ರೆ ಜ್ಞಾನಕೈತೆ ನನಗೆ. ಭಾಳ ಮಾತಾಡ್ತಾನೋ. ಮಾತು ಬಲ್ಲವ ಜಾನನಲ್ಲ, ಗೀತ ಬಲ್ಲವ ಜಾನನಲ್ಲ. ಯಾಕ್ರಿ? ಓದು ಬಲ್ಲವ ಜಾನಲ್ಲ, ಬರೆಯವನು ಜಾನಲ್ಲ. ಇವನ್ನೆಲ್ಲವನ್ನು ಕೈಬಿಟ್ಟು ಯಥಾರ್ಥ ತನ್ನ ನಿಜವನ್ನು ತಾಯ ಅನುಭವ ಮಾಡ್ಕೊಂಡು ಅವ ಜಾನ. ಏನು ನಿಜದ ಎಚ್ಚರಿಕೆಯನ್ನು ಮಾಡ್ಕೊರಿ. ಸುಳ್ಳ ಯಾಕೆ ಅಜ್ಞಾನದೊಳಗೆ ಬಿದ್ದು ಹೊಳೆ ಆಡ್ತೀರಿ? ಅಭ್ಯಾಸದ ಹೊರತಾಗಿ ಏನು ಮಾಡಿದ್ರು ಕೆಲಸ ಆಗೋದಿಲ್ಲ. ಸ್ವಂತ ಅನುಭವದಲ್ಲ, ಮಂದಿನ ಯಾಕೆ ಕೇಳ್ಬೇಕಾಗೈತಿ? ಅಥವಾ ಸ್ವಂತ ನಾವು ಅಭ್ಯಾಸ ಮಾಡಿದ್ದ ಈಗ ಗೊತ್ತೈತಲ್ಲ, ಅಭ್ಯಾಸ ಮಾಡೋಲ್ಲ ನಮ್ಗೆ ಅದು ಬರೋದಿಲ್ಲ ಅನ್ನೋದು. ಇನ್ನೊಬ್ಬರ ಹೇಳಿಕೆ ಕೇಳಿಕೆ ಮ್ಯಾಗ ಹೊಂದಾಕ ಆಗೋದಿಲ್ಲ. ಇದನ್ನು ನಾವು ಪ್ರಯತ್ನ ಮಾಡ್ಬೇಕು. ನಮ್ಮ ಸೊಂಡೆ ಹಚ್ಚಿದಾಗ ನೀರೊಳಗೆ ನಮಗೆ ಹೋಗೋದು.
ಮಂದಿ ಸೊಂಡೆ ಹಚ್ಚಿರೋದು ಹೋಗೋದಿಲ್ಲ ನಮ್ಗೆ. ನೀರು ಕುಡಿಬೇಕಾದ್ರೆ ನೀನು ಸೊಂಡಿನ ಹಚ್ಬೇಕು. ನೀ ನೋಡಿದಾಗ ಈ ಪ್ರಪಂಚ ಕಾಣಿಸ್ತೈತಿ. ಇವನ್ ನೋಡಲಿಲ್ಲ ಅಂದ್ರೆ ಇದು ಇಲ್ಲಿ ಕಾಣ್ಬೇಕು. ನೀನು ನೋಡ್ತೀಯ ಅಂತ ಕಾಣಿಸ್ತೈತಿ. ನೋಡೋನ್ ನೋಟದೊಳಗೈತಿ. ನೀನು ನೋಡ ತಕೊಂಡ್ಬಿಟ್ರೆ ಯಾರಿಗೆ ಕಾಣಿಸ್ತೈತಿ ಅದು? ನೀ ಏನು ಹೇಳೋದೆಲ್ಲ ಎಚ್ಚರಿಕೆ ಒಳಗೆ ಹೇಳೋದು. ನಿದ್ದೆ ಎದ್ದಾಗ ಏನು ಹೇಳೋಕೆ ಇಲ್ಲ. ಅನುಭವ ನಡೆದಾಗ ಅಲ್ಲಿ ಹೇಳೋದು ಕೇಳೋದು ಎಲ್ಲ ಬಂದ್ ಆಕೈತಿ ಅಲ್ಲಿ. ಏನು ಸುಮ್ಮನೆ ಅದಾನಂದ್ರೆ ಹಾಂ, ಸೊ ಬ್ರಹ್ಮವನ್ನು ತಿಳಿದಾನಂದ್ರೆ ಅವ್ನು ಸುಮ್ಮನೆ ಇರಬೇಕು ಅన్నారు. ಬ್ರಹ್ಮವನ್ನು ಅರಿದೊಡೆ ಸುಮ್ಮನೆ ಇರಬೇಕು. ನನಗೆ ನಿದ್ದೆ ಹತ್ತೈತಿಪೋ ಅಂದ್ರೆ ಅವಾಗ ನಿದ್ದೆ ಹತ್ತಿಲ್ಲ ಅಂತ ತುಡುಗದ ನೀವು ಅಂತ. ತಿಳಿದೈತೆ ಅನ್ನೋ ತಿಳಿದಿಲ್ಲ ಅವಾಗಂತ. ತಿಳಿದಿಲ್ಲ ಅನ್ನೋ ತಿಳಿದೈತೆ ಅವ. ಏನು ಅನ್ನೋದಿಲ್ಲ ಅವ. ಸುಮ್ಮನೆ ಇರ್ತಾನೆ, ಅನುಭವ ಮಾಡ್ತಾನೆ. ಹೇಳಾಕ ಬರೋದಿಲ್ಲ ಅಲ್ಲಿ. ಏನು ಅನುಭವದ ವಿಷಯ ಇದು. ಮನಸ್ಸು ಮತ್ತು ವಾಣಿಗಳಿಗೆ ನಿಲುಕಲಾರಂತ. ಮನಸ್ಸ ಎಲ್ಲ ಇಲ್ಲದನ್ನು ಹಚ್ಕೊಂಡು ದುಃಖ ಪಡ್ಲಿಕ್ಕೆ ಹಚ್ಕೊಳ್ದು ಬಿಟ್ರೆ ಆರಾಮನ ಇರ್ತೈತಿ. ವೀತರಾಗ ಅಂದ್ರೆ ಯಾವುದು ರಾಗ ಇಲ್ದವ, ಎದ್ರ ಮ್ಯಾಗೂ ಪ್ರೀತಿ ಇಲ್ದವ. ವೀತರಾಗಾಯ ನಮಃ ಅಂತ ಜೈನರು ಅಂತಾರೆ. ವೀತರಾಗಾಯ ನಮಃ, ಎದ್ರ ಮ್ಯಾಗೂ ಅವಾಗ ಪ್ರೀತಿ ಇಲ್ಲ ಅಂತ. ಏನು ಅವಾಗ ನಮಸ್ಕಾರ. ಯಾವುದೂ ರಾಗಿಲ್ಲ, ಎದ್ರ ಮ್ಯಾಗೂ ಆಸಕ್ತಿ ಇಲ್ಲ ನಾವು. ನಾನು ಅನ್ನೋದು ಏನದು ಎಲ್ಲಕ್ಕಿಂತ ಮೊದಲನೇ ಮತ್ತು ನಾನು ಅನ್ನೋದ್ರ ಮೂಲ ಒಂದೇ ಅದು, ಬೇರೆ ಬೇರೆ ಇಲ್ಲ. ಪುನಃ ಬೇರೆ ಬೇರೆ ಅದಾವಂತ ನೀವು ಇದ್ದ ಸಮಾಧಾನ ಕೆಡಿಸ್ಕೋತೀವಿ. ಮನುಷ್ಯನ ಮೂಲ ತಾನೇ ಅದ. ಮೂಲದ ಕಡೆ ಲಕ್ಷ ಕೊಟ್ಟು ಉಳ್ಕೊಳ್ಳೋ ಕೆಲಸ ಅದ ನಾವು. ಆ ಮೂಲ ವಸ್ತುವಿನ ತಿಳುವಳಿಕೆ ಆದಾಗ ನಮಗೆ ಬಂಧನದಿಂದ ಬಿಡುಗಡೆ ಆಕೈತಿ. ಎಲ್ಲ ಮತಧರ್ಮಗಳು ಅವಿವೇಕವನ್ನು ಕಳಿಲಿಕ್ಕೆ ಅದಾವಂದಿಂದ ಯಾಕೆ ಹೊಡೆದಾಡ್ಬೇಕ್ರಿ? ಉದ್ದೇಶ ಏನೈತಪ್ಪ? ಎಲ್ಲರೂ ದುಃಖದಿಂದ ಬಿಡುಗಡೆ ಹೊಂದೋದು. ಧರ್ಮದ ಉದ್ದೇಶ ಏನೈತೆ? ಎಲ್ಲ ಧರ್ಮಗಳ ಉದ್ದೇಶ ಏನೈತಿ? ಸಂಕಟ ಕಳ್ಕೊಂಡು ಆರಾಮ್ ಇರ್ಬೇಕು ಅನ್ನೋದೈತಿ. ಯಾಕೆ ಹೊಡೆದಾಡ್ಬೇಕಂಗಾರೆ? ಸುಖದ ದಾರಿ ತೋರಿಸವಿಲ್ಲವು. ಅವ್ರು ಹೇಳಿದ ಪ್ರಕಾರ ಇದ್ರೆ ಲಾಭ. ಮತ್ತು ನಾವು ಏನೇನು ಮಾಡ್ಕೊತ ನಮ್ಮ ಶಾಣೆತನ ಉಪಯೋಗ ಮಾಡ್ಕೊಂಡು ಇದ್ದು ಸಮಾಧಾನ ಕೆಡಿಸ್ಕೊಂಡಿವಿ ನಾವು. ಪುನಃ ಪುನಃ ಆನಂದದ ವಿಚಾರದೊಳಗೆ ಕಾಲು ಕಳಿಬೇಕು ನೋಡ್ರಿ. ಅನಾತ್ಮ ವಿಚಾರದಾಗ ಕಾಲು ಕಳಿಬಾರ್ದು. ಈ ಅನಾತ್ಮ ವಿಚಾರಗಳ ಅರಿವು ನಮಗೆ ಇಲ್ಲದಂಗೆ ಇರ್ಬೇಕಾತಂದ್ರೆ ಈ ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೋಬೇಕು ನೋಡ್ರಿ. ಎಚ್ಚರಿಕೆ ಭಾವ ಬಂದ ಕೂಡಲೇ ಅನಾತ್ಮ ವಿಚಾರಗಳು ಶುರುವಾದ ನೋಡ್ರಿ. ಈ ಎಚ್ಚರಿಕೆ ಅವಸ್ಥೆ ಇದು ಸಂಕಟ ಅನ್ನೋದು ಹೊಳಿಬೇಕಾದ್ರೆ ಭಾಳ ಕಷ್ಟ ಅದ. ಸಂಕಟ ಕಳ್ಕೊಬೇಕನ್ನೋ ಹಂಗಿದ್ರೆ ಇದು ಇರುವಿನ ಕಡೆ ಲಕ್ಷ ಕೊಡ್ಬೇಕು ನೋಡು. ಬೇರೆ ದಾರಿನೇ ಇಲ್ಲ ಅದಕ್ಕೆ. ಮನುಷ್ಯನಿಗೆ ನಾ ಸಂಕಟದಾಗ ಹೊಳ್ಳಾಡ್ತೇನೆ ಅನ್ನೋದು ಹೊಳಿಬಾರ್ದು. ನಮಗೆ ಏನು ಬೇಕಾಗಿದೆ ಅದನ್ನು ಕಲಿಸ್ಬೇಕು, ಏನು ಬೇಡಾದದ್ದು ಕಲಿಸ್ಬೇಕು ನಾವು ಮಕ್ಕಳಿಗೆ. ನಮ್ಮನ್ನು ಬಿಟ್ಟು ಮತ್ತೇನು ಕಲಿಸೋರು ಹೇಳಿ? ಸಾಲಿ ಕಲಿಸಿ ಏನು ಮಾಡವ?
ಅಲ್ಲಿ ಕೆಲಸ ದಡ್ಡ ಮಾಡಿದವರು ಭಿಕ್ಷಾಟನ ಮಾಡಿ ತಿರ್ಕೊಂಡು ಬಾ ಕರ್ಕೊಂಡು ತಿನ್ನ ಅಂದಾಗಿದೆ ನಿನಗೆ ಹತ್ತತಿ ಈ ವಿದ್ಯೆ. ಭಾಳ ಕಠಿಣ ಐತಿ. ನಮ್ಮ ಊರಾಗ ನಾವು ಭಿಕ್ಷಕ್ಕೆ ಹೋಗೋದಂದ್ರೆ ಸಾಮಾನ್ಯ ಕೆಲಸ ಅನ್ರಿ. ಹಾಂ, ಏನು ಬ್ಯಾನ್ ಆಗೈತಿ ಅದಕ್ಕೆ, ಇಂಥದ್ದೇನು ಬಂದೈತಿ ಅದಕ್ಕೆ ಅಂತಾರೆ. ತಲಗೊಬ್ಬವ್ರು ಮಾತಾಡ್ತಾರ, ಏನು ಅಂದದ್ದೆಲ್ಲ ಅಣಿಸ್ಕೋಬೇಕಲ್ಲ. ಯಾಕ್ರಿ ಲಾಜ್ಗೆಟ್ಟ ನಿಂತಾಗ ಕೆಲಸ ಅಂತಿದ್ರ. ನಮ್ಮೂರಾಗ ಹೋಗ್ಬೇಕಲ್ಲ ಸ್ವಂತ. ಹಾಂ, ಎಲ್ಲ ಅಭಿಮಾನ ಬಿಟ್ಟಾಗ ಹೋಗೈತಿ ನಾವು. ಅಜ್ಜಾರ್ ಎಲ್ಲ ಮಾಡಿ ನೋಡ್ಕೊಂಡಾರ. ನಾಗನೂರಾಗ ಭಿಕ್ಷಕ್ಕೆ ಹೋಗ್ಯಾರ ಅವರು. ಅದನ್ನು ನೋಡೇ ಬಿಡೋಣ ಅಂತೇಳಿ ಒಂದು ಮುದಿಗೆ ಗೊತ್ತಾ ಹಿಡ್ದೈತಿ. ಮುಸಲ್ಮಾನರ ಮುದಿಗೆ, ಅಪ್ಪ ಬಿಸಿ ರೊಟ್ಟಿ ಮಾಡತ್ತೀನಿ ಬನ್ನಿ ತಿಂದು ಹೋಗಿ ಬರುವಪ್ಪ, ಇನ್ಯಾವಾಗ ಬರ್ಬೇಕಂತ ಕೈಯಾಗ ಹಚ್ಚಿ ಕೊಡ್ಬೇಕು. ತಗೊಂಡು ಹೋಗಿನ ಅಲ್ಲಿ ಒಬ್ಬ ನಿತ್ತಾನ ನಾನು ಸಂಬಂಧ ಅಂತೇಳಿ ಕೈಯಾಗ ಹಚ್ಕೊಂಡು ಹೋದ್ರಂತ. ಏ ಭಾಳ ಕಠಿಣ ಐತಿ. ಯಾಕ್ರಿ ಭಿಕ್ಷಕ್ಕೆ ಹೋಗೋದು ಪರೀಕ್ಷೆ ಮಾಡಿ ಒಬ್ಬರು ನಾವು ನಿಲ್ಲೋದು. ಮಾತಾಡಕ್ಕೆ ಭಾಳ ಚಂದ ಇದೆ ವೇದಾಂತ, ಇರೋದು ಮಾತ್ರ ಭಾಳ ಕಠಿಣ ಅದು. ಹಂಗಂತೇಳಿ ಎಲ್ಲಿ ಒಬ್ಬರಿಗೆ ಕೇಳಕ್ಕೆ ಭಾಳ ಚಂದ ಇದೆ. ಏನು ಇರೋದು ಭಾಳ ಕಠಿಣ ಅದು. ಅಂತ ಪ್ರಸಂಗ ಬಂದಾಗ ಗೊತ್ತಾಗೈತೆ ನಮ್ಗೆ. ಅಲ್ಲೇ ಇಲ್ಲೇ ಯಾಕೆ ತಿರುಗ್ತಿ? ಸುಮ್ಮನೆ ನಿನ್ನೊಳಗೆ ನೀವು ಉಳ್ಕೊಳ್ಳೋ ಪ್ರಯತ್ನವನ್ನು ಮಾಡು. ನಿಮ್ಮ ಮನೆ ನಿಮ್ಮ ಊರಾಗ ಇದ್ದು ಬಿಡಲ್ಲ. ಇದು ಮಂದಿ ಮನೆ, ಮಂದಿ ಊರಿದು. ಎಷ್ಟು ದಿನ ಇರಾವ ನೀವು ಮಂದಿ ಮನ್ಯಾಗ? ಮಂದಿ ಊರಿಗೆ ಮಂದಿ ಮನೆಗೆ ಹೋದಾಗ ಯಾವಾಗ ನಮ್ಮ ಊರಿಗೆ ನಮ್ಮ ಮನೆಗೆ ಹೋದೇನ ಅನ್ನೋದು ಹತ್ತಿರ್ತತಿಲ್ಲ ತವಕ್ಕ. ಯಾಕ್ರಿ ಅಂತಿರ್ತಾನೆ, ಏನು ಹೋದೇನಪ್ಪ ಮನೆ ನಮ್ಮ ಊರಿಗೆ ಬಡ್ಕೋತಿರ್ತಾನೆ. ಹಂಗೆ ಹತ್ಬೇಕು ನೋಡಿದು. ಈ ಮಂದಿ ಮನೆ ಮಂದಿ ಊರು ಅನ್ನೋದು ಉಳಿಬೇಕಲ್ಲ. ಇದು ನಮ್ಮ ಮನಿನ ತಿಳ್ಕೊಂಡೇನಿ ಇದು, ಅದಿಲ್ಲ. ಅಂಥ ಪ್ರಸಂಗ ಬಂದಾಗ ಗೊತ್ತಾಗತ್ತೆ ನಿನಗೆ ನಮ್ಮ ಮನೆ ಅನ್ನೋದು. ಇದು ಯಾರ ಮನೆ ಅನ್ನೋದು ಗೊತ್ತಾಗತ್ತೆ ನಿನಗೆ. ಹಾಂ, ಅವಧಿ ಮುಗಿ ಮಠ ಇದು ಯಾಕ್ರಿ ಮಂದಿ ಮನೆಯಾಗ ಇರೋದನ್ನ ನೋಡ್ರಿ. ಜೀತ್ ಮುಗಿ ಮಠ. ಜೀತ್ ಮುಗಿದ ಮ್ಯಾಗ ನಮ್ಮೂರು ನಮ್ಮ ಮನೆ ಎಲ್ಲರೂ ಸಾಲ ತೀರ್ಸಕ್ಕೆ ಬಂದೇವಿ. ಇದನ್ನ ಸಾಲ ಮಾಡೇವಿ, ಮತ್ತು ಇಲ್ಲಿ ಜೀತ್ ಮುಗಿಬೇಕಲ್ವಪ್ಪ ಅಂತಿರ್ತಾರೆ. ಮುಗಿಬೇಕಲ್ಪ ಎಲ್ಲ ಅಂತ. ಇನ್ನೂ ಏನು ಮಾಡಿದ್ರು ಹೋಗಲ್ದಪ್ಪ, ಇದು ಅದು ಮುಗಿಬೇಕಲ್ಲ, ಇನ್ನೂ ಋಣ ಐತಿ ಇದ್ರದ್ದು ಅಂತ. ಯಾವುದೇ ಒಂದು ದನ ಆಗಲಿ ಮನುಷ್ಯ ಆಗಲಿ ಋಣ ಮುಗಿಮುಟ, ಋಣ ಹರಿಮುಟ ಅದು ಹೋಗುದಿಲ್ಲ. ಏನು ಎಂದಿಲ್ಲದಿಲ್ಲ. ಒಂದು ನೀವು ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ. ಋಣ ಹರಿತ ಅಂದ್ರೆ ಒಂದು ಕ್ಷಣ ಕೂಡ ನಿಲ್ಲೋದಿಲ್ಲ. ಏನು ಋಣ ಮುಗಿಲಿಲ್ಲ ಅಂದ್ರೆ ಅದು ಬೇಕಾದಾದರೂ ಹೋಗೋದಿಲ್ಲ. ಏನು ಮರ ಎಷ್ಟು ದಿನ ತಿನ್ನ ಇದು ಹೋಗವಲ್ದಿದು ಅಂತ. ಏನು ಒಂದು 100 ವರ್ಷ ಆಗಿದ್ದು ಕಮಡೋಳೆ ಅನ್ನೋ ಮುದುಕಿಗೆ ಏನು 15 ದಿನಗಟ್ಲೆ 20 ದಿನಗಟ್ಲೆ ಅದನ್ನು ಹಿಡ್ಕೊಂಡು ಬಾಯ ನೀರು ಹಾಕೋದು, ಬರೀ ಹಿಂಗೆ ಮಾಡ್ಕೊತ ಇತ್ತು. ಬರೀ ಬಾಯಿ ಬಿಡೋದು, ಮುಚ್ಚೋದು. ನಾವು ಕಮಡೋಳ್ಯಾಗಿದ್ದಾಗ ಅಜ್ಜಾರು ಅಂತಿರ್ವ ಅಪ್ಪರ ಹಿಂಗಾಗೈತ್ರಿ, ಅಪ್ಪರ ಮನೆಗೆ ಹೋಗೋಣ ಬರ್ರಿ. ಅಜ್ಜಾರ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡಿ ಆ ಮುದುಕಿ ಇದ್ರ ಮ್ಯಾಗ ಕಾಲು ಹಿಡಿಸಿಬಿಟ್ರು. ಅಜ್ಜಾರು ಅಪ್ಪರ ಕಾಲು ಹಿಡ್ರಿ ನೀವು. ಮರನೇ ದಿನ ಶರೀರ ಬಿಡ್ತೇವೆ ಅದು ಹುಡುಗಿ ಮುದುಕಿ. ಹಿಡ್ಕೊಂಡು ಕುಂತಿತ್ತು ನೋಡೋದು ಅಜ್ಜಾರು. ಅದರದ್ದೇ ಅಂತ ಅದು ಕುಡಿಯೋದು ಮನ್ಯಾರ ಅಂತೇಳಿ ಅದರಲ್ಲಿ ಇವ್ರಿಗೆ ಸಂಬಂಧಿಕರ, ಅವ್ರ ಗೌಡ್ರ ಸಂಬಂಧಿಕರು. ಅಲ್ಲಿ ಆ ಮನ್ಯಾಗ ಪಾದ ಇಟ್ಟಾಗ ಮರನೇ ದಿನ ಶರೀರ ಬಿಡ್ತೇವೆ ಮುದುಕಿ. ಹಂಗೆ ನೀರು ಹಾಕ್ಕೊಂತ ಇದ್ರು, ಬರೀ ನೀರಿನ ಮ್ಯಾಗಿತ್ತು ನೋಡಿ, ಕೂಳಿಲ್ಲ ಏನಿಲ್ಲ. ಋಣ ಮುಗಿಮುಟ ಏನು ಮಾಡಿದ್ರು ಅದು ಹೋಗುದಿಲ್ಲ.
ಏನು ಕಲಿಬೇಕಾಗೈತಿ ನಾವು ಅಂದ್ರೆ ಮನಸ್ಸನ್ನು ಸುಮ್ಮನೆ ಇರಿಸೋದು ಕಲಿಬೇಕಾಗೈತಿ. ಏನು ಸುಮ್ಮನೆ ಇರ್ಸಕ್ಕೆ ಕಲಿಯಕ್ಕೆ ಹಾಕ್ತೀರಿ ನಮ್ಮ ಮಕ್ಕಳನ್ನ ಯಾರನ್ನಾರ? ಯಾಕ್ರಿ ಸುಮ್ಮನೆ ಇರ್ಸಾಕ? ಇದನ್ನು ಕಲ್ತು ಸಾಲಿ ಕಲ್ತ್ರ ಬರ್ತೈತನ? ಇದು ಸಾಲಿ ಕಲ್ತ ದಡ್ಡ ಅದನ್ನ. ನಿನ್ನ ನೀ ಕಲ್ತಿದ್ರೆ ಶಾನೆ ಹಾಕಿದ್ದೆ ನೋಡು. ಸಾಲಿ ಕಲ್ತು ಶಾನೆ ಆಗಿ ಎಂತೆಂಥ ಕಾರ್ಬಾರ ಮಾಡಾಕತ್ತೀರಿ ನೋಡ್ಕೋರಿ. ಏನು ನೆಮ್ಮದಿಯಿಂದ ಐತೆ ನೀನು ಶಾನೆ ಆದರೆ ನಿನಗೆ ಚಿಂತೆ ಇರಬಾರ್ದು. ಚಿಂತೆಯಾಗಿ ಒದ್ದಾಡ್ತಿ ಅಂದ್ಬಳಿಕ ನಿನ್ನ ಎಂಥ ಶಾನೆತನ ಅದು? ಚಿಂತೆ ಕಳ್ಕೊಂಡಿರೋ ಶಾನೆತನ, ಚಿಂತೆಯಾಗಿ ಒದ್ದಾಡೋ ಶಾನೆತನ. ಚಿಂತೆಗಳೆಲ್ಲ ಕಡಿದು ಹೋಗಿ ಮನುಷ್ಯಗೆ ವಿಶ್ರಾಂತಿ ಆಗುವಂಥ ಆ ಜ್ಞಾನ ಪರಬ್ರಹ್ಮ ಸ್ಥಿತಿಯನ್ನು ನಮ್ಮನ್ನು ನಾವು ತಿಳ್ಕೊಂಡು ಉಳ್ಕೊಳ್ಳೋದು. ಅವಾಗ ನಮ್ಮ ಚಿಂತೆ ಕಡಿತೈತಿ. ನಮ್ಮ ನಿಜದ ಎಚ್ಚರಿಕೆಯನ್ನು ನಾವು ಮಾಡಿಕೊಂಡಾಗ ನಮ್ಮ ಚಿಂತೆ ಕಡಿತೈತಿ. ನಮಗೆ ಗೊತ್ತಾಗಿಲ್ಲ, ನಮ್ಮ ಬಗ್ಗೆ ನಮಗೆ ಅಜ್ಞಾನದ, ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ಅಲ್ಲದ್ರ ಚಿಂತೆ ಮಾಡ್ಕೊತ ಕುಂತೀವಿ. ಇದ್ದ ವಸ್ತು ಯಾವಾಗಲೂ ಇದ್ದ ವಸ್ತು, ಕೆಡಲಾರ್ದಂಥ ವಸ್ತು ನೀನು. ಅದು ನಿನಗೆ ಅನುಭವಕ್ಕೆ ಬಂದ್ರೆ ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಅದು ಎಂದೂ ನಾಶ ಆಗೋದಿಲ್ಲ, ಯಾವಾಗಲೂ ಇದ್ದದ್ದು ಅದು. ಚಿಂತೆ ಅದ್ರ ಸಂಬಂಧ ಇದು ನಾನು ನಂದು ಅಂತ ತಿಳ್ಕೊಂಡು ಕುಂತೀವಿ, ನಾಶ ಆಗೋದೆಲ್ಲ ಇದು ಯಾವುದು ನೀನಲ್ಲ, ನಿನ್ನದು ಅಲ್ಲ ಅಂತ. ಏನು ಕೆಟ್ಟು ಹೋಗುವಂಥ ವಸ್ತುಗಳು ಅವನ್ನ ಆರೋಪ ಮಾಡ್ಕೊಂಡು ಕೂತೀವಿ. ನೀ ಕೆಡಲಾರ್ದಂಥ ವಸ್ತು ಅದಿ, ಸದ್ವಸ್ತು, ಎಂದೂ ಅದಕ್ಕೆ ನಾಶ ಇಲ್ಲ. ಅಸದ್ ವಸ್ತುವಿಗೆ ಉಳಿಗಾಲಿಲ್ಲ. ನೀ ಚಿಂತೆ ಮಾಡಿದ್ರೆ ಬಿಡ್ತತೇನ ಅದು? ಇಟ್ಕೊಳಕಾಗತ್ತೇನ್ರಿ? ಕೆಡ್ದಂಗೆ, ಮುದುಕಾಗದಂಗೆ, ನಾಶ ಆಗದಂಗೆ ಸಾಧ್ಯನೇ ಇಲ್ಲ. ನಿನ್ನ ಕಡೆ ಎಲ್ಲ ಕೊಟ್ಟಾಗ ನಿನಗೇನು ಆಗಿಲ್ಲ ಅನ್ನೋದು ನಿನಗೊಮ್ಮೆ ಖಾತ್ರಿ ಆತಂದ್ರೆ ಅದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ ನಾವು. ಅದನ್ನು ಖಾತ್ರಿ ಮಾಡ್ಕೊ. ಶರೀರ ಇರೋದ್ರೊಳಗಾಗಿ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಅವಾಗ ನಿನಗೆ ಚಿಂತೆ ಕಳ್ಕೊಂಡು ಆರಾಮಿರಾಗ್ಬೇಕು, ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಶಾಸ್ತ್ರ ಕಲಿತಾನ, ಶಾಸ್ತ್ರ ಕಲ್ತು ಏನು ಮಾಡವ? ಅದರಿಂದ ಅಹಂಕಾರ ಬರ್ತದೆ ನಿನಗೆ, ನನ್ನಂಗ ಯಾವ ಹೇಳವನ ಇಲ್ಲ ಅಂತ. ಹೌದಿಲ್ಲ? ಭಾಳ ಚಲೋ ಹೇಳ್ತಾನಪ್ಪ ಅಂತ ಒಂದಿಟ್ಟು ಹೊಗಳಿದ ಕೂಡಲೇ ಬಂದು ಬಿಡ್ತೀನಿ ನಿನಗೆ ಅಹಂಕಾರ. ಯಾವನಾರ ಏನಾರು ಬೇದ ಕೂಡಲೇ ತಡೆಯಲ್ಕ ಅಹಂಕಾರ ಇತ್ತಂದ್ರೆ ಹಿಗ್ಗು ಕುಗ್ಗುಗಳನ್ನು ಹೊಂದತಿ. ಯಾವುದು ಅಹಂಕಾರ ಹಚ್ಕೊಳ್ಳೋದಿಲ್ಲ ಅಂತಂದ್ರೆ ಅವ ಏನು ಹಿಗ್ಗುದೂ ಇಲ್ಲ, ಕುಗ್ಗುದೂ ಇಲ್ಲ ಅಂತ. ಯಾವ್ದಾರ ಹೇಳಿದ್ದಿತ್ತು ಕೂಡ ಯಾವ್ದಾರ ಅನಿಸ್ಕೊಂಡೈತಿ, ನನಗೆ ಸಂಬಂಧ ಇಲ್ಲ ಅಂತ. ಹೌದ್ರ? ಹೇಳಾವ ಯಾರು, ಕೇಳಾವ ಯಾರು, ನಾ ಯಾರು? ನನಗೂ ಇದಕ್ಕೂ ಸಂಬಂಧ ಇಲ್ಲ. ಅದು ಹೊಗಳಿಸ್ಕೊಂಡದ್ದು ಬೇರೆ, ತೆಗಳಿಸ್ಕೊಂಡದ್ದು ಅಲ್ಲ ನಾನು ಬೇರೆ ಅದೇನಂತ ತಿಳ್ಕೊಂಡಿರ್ತಾನು. ಅವ ಹಿಗ್ಗು ಕುಗ್ಗುಗಳನ್ನು ಹೊಂದುವುದಿಲ್ಲ. ಯಾಕೆ ಅದು ನಾನಂತ ತಿಳ್ಕೊಂಡಿರೋದಿಲ್ಲ. ಅವ ಹೇಳವನು ನಾನಲ್ಲ, ಕೇಳೋನು ನಾನಲ್ಲ ಅಂತ. ಹೇಳೋದು ಕರ್ಮೇಂದ್ರಿಯ, ಅದು ಕೇಳೋದು ಕರ್ಮೇಂದ್ರಿಯನಲ್ಲ. ಯಾಕ್ರಿ? ಅವೆಲ್ಲ ಇಂದ್ರಿಯಗಳು. ಕಿವಿ ಕೇಳ್ತತಿ, ಬಾ ಹೇಳ್ತತಿ. ಹೌದಿಲ್ಲ? ಅದ ಮಾಡಿದ್ದು ನಾ, ಅದಲ್ಲ. ಅದಕ್ಕೆಲ್ಲ ನಾನು ಸಾಕ್ಷಿ ಇದ್ದೇನೆ ಅಂತ. ಎಲ್ಲದರಿಂದ ಅಲಿಪ್ತಾಗಿರ ಕಲಿಬೇಕು. ಸಂಬಂಧ ಹಚ್ಕೊಳ್ದಂಗೆ ಉಳಿದು ಭಾಳ ಕಠಿಣ. ನಾವು ಹಚ್ಕೊಂಡು ಒಡ್ಡಾಡ್ತೇವೆ, ಅದ ನಾನು ಅಂತ. ಅದರ ಅಭಿಮಾನ ಹಿಡ್ಕೊಂಡು ನಾನು ಉಬ್ಬುತ್ತೇನೆ. ಹೊಗಳಾಕದ ಕೂಲೆ ಉಬ್ತೇವೆ, ತೆಗಳಿದ ಕೂಲೆ ಕೂಗ್ತೇವೆ ನಾವು. ನಾವು ಸಂಬಂಧ ತಪ್ಪಿಸ್ಕೊಂಡವ ಜಗತ್ತಿನ ಆಗು ಹೂಗಳಿಗೆ ಹಿಗ್ಗು ಕುಗ್ಗುಗಳನ್ನು ಹೊಂದಕ್ಕೆ ಹೋಗುದು. ನಾವು ಹೊಗಳಿದ್ರು ಅಷ್ಟೇ, ತೆಗಳಿದ್ರು ಅಷ್ಟೇ. ಅವ ಸಮಭಾವದೊಳಗಿರ್ತಾನವು. ಸುಖ ಏನು ಮಾಡಿದ್ರೆ ಸಿಗ್ತೈತೆ ಅನ್ನೋದನ್ನು ವಿಚಾರ ಮಾಡ್ಬೇಕಿಲ್ಲ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ. ಬಾಕಿ ಯಾವ ಜನ್ಮದಾಗೂ ಇದನ್ನು ವಿಚಾರ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಈಗ ಐತಿ, ವಿಚಾರ ಮಾಡಿ ಆ ಸ್ಥಿತಿಯನ್ನು ಹೊಂದುವ ಪ್ರಯತ್ನವನ್ನು ಮಾಡು. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳಿ ತಿಳ್ಕೊಂಡ ಅದ ಭಾವದಾಗ ಉಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ. ಹೊರಗೆ ಎಲ್ಲಿ ಸಿಗೋದಿಲ್ಲ ನಿನಗೆ. ನಿನ್ನ ಬಿಟ್ಟು ಹುಡುಕಿದ್ರೆ ಎಲ್ಲಿ ಸಿಗೋದಿಲ್ಲ. ತನ್ನ ಬಿಟ್ಟು ಸುಖ ಅನ್ಯವಾಗಿಲ್ಲ ಇಲ್ಲ. ತನ್ನ ಬಿಟ್ಟು ದೇವ್ರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ ಅಂತಾರಲ್ಲ. ತನ್ನ ಬಿಟ್ಟು ದೇವ್ರಂದ್ರೆ ಸುಖರೂಪವಾದಂಥ ಇರುವಿನ ಸ್ಥಿತಿ ಅದು. ನಾವು ದೇವ್ರಂದ್ರೆ ಒಂದು ವ್ಯಕ್ತಿ ಅಂತ ಕಲ್ಪಿಸ್ಕೊಂಡು ಕೂತೀವಿ, ಅದಲ್ಲ ಅದು. ಹೊರಗೆ ಎಲ್ಲಿ ಹುಡುಕಿದ್ರೆ ಸಿಗೋದಿಲ್ಲ ನಿನಗೆ. ಹೊರಮುಖ ವೃತ್ತಿಗೆ ಇದು ಅನುಭವಕ್ಕೆ ಬರೋದೂ ಇಲ್ಲ. ಅಂತರ್ಮುಖಿ ಆದಾಗ ಇದು ನಮ್ಗೆ ಅನುಭವಕ್ಕೆ ಬರ್ತದೆ. ಹಿಂತಿರುಗಿ ನಿಲ್ಲವ್ರ ಕೆಲಸ ನೋಡ್ರಿ. ಹೊರಗೆ ಅದ್ರಾಗ ಹಣಿಕೆ ಹಾಕಿನ, ಇದ್ರಾಗ ಹಣಿಕೆ ಹಾಕಿನ ಅನ್ನೋದು ಕೆಲಸ ಗೊತ್ತು.
ಅದರಿಂದ ಧನವನ್ನು ಹೊಂತೀನಿ. ಎರಡನೇದವ್ರು ನಿಮಗೆ ಏನಂದ್ರು, ಏನು ಮಾಡಿದ್ರು, ಏನು ನಿನಗೆ ಹಿಂಸ ಕೊಟ್ಟರು ನಿನಗೇನು ಅನಿಸ್ಬಾರ್ದು. ಅಂದ್ರೆ ನೀ ಇನ್ನೊಬ್ಬರಿಗೆ ಮಾಡಾಕಟ್ಟಿ ಇಲ್ಲ. ಇನ್ನೊಬ್ಬರನ್ನ ನಿಮ್ಮನ್ನು ಕೊಂದ್ರೆ ನಿಮಗೇನು ಅನಿಸ್ಬಾರ್ದು. ಅಂದ್ರೆ ನೀ ಇನ್ನೊಬ್ಬರನ್ನ ಕೊಲ್ಲಕಡ್ಡಿ ಇಲ್ಲ. ಹೌದಿಲ್ಲ? ನಿನಗೇನಾರು ಅಂದ್ರೆ ಹತ್ತದಿಲ್ಲ. ಅಲ್ಲಿ ಮಠ ಅಹಂಕಾರ ಐತಿ. ಹೌದಿಲ್ಲ? ಅದಕ್ಕೆ ನೀ ಏನು ಮಾಡಕ್ಕೆ ಹೋಗ್ಬೇಡ, ಯಾರಿಗೂ ಏನು ಮಾಡಕ್ಕೆ ಹೋಗ್ಬೇಡ. ನೀ ಬರೀ ನಾಲ್ಗಿಲೆ ತುದಿಯಿಂದ ನಾನು ಮುಕ್ತದೇನೆ ಅಂದರೆ ಪ್ರಯೋಜನ ಏನು? ಆಚರಣೆಯೊಳಗೆ ಬರಬೇಕಲ್ಲ, ಇರಾಕ್ ಕಲಿಬೇಕಲ್ಲ. ನೀನು ಇದ್ರ ಲಾಭ. ಬಾಕಿ ಸಂಸ್ಕಾರ ಎಲ್ಲ ಬಿಟ್ಟು ಕೇವಲ ನಿಮ್ಮ ಸ್ವರೂಪ ಚಿಂತನದ ಅಭ್ಯಾಸದಾಗ ತೊಡಗ್ರಿ. ಅಂದ್ರೆ ಇದು ಗಟ್ಟಿ ಆಕೈತಿ. ಏನು ಇದ ಅಭ್ಯಾಸದಾಗ ತೊಡಗುದ, ಗುರುಸೇವಾದ ತೊಡಗುದು ಅಂದ್ರೆ ಇದು ಆತ್ಮ ಸಾಕ್ಷಾತ್ಕಾರದ ದಾರಿ ಹಿಡಿದು. ಏನು ತನ್ನ ಸ್ವರೂಪ ಜ್ಞಾನ ಯಾವ ಮಾಡ್ಕೋತಾನ, ಅವನ ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತ. ಅವನಷ್ಟು ಕಲ್ಯಾಣ ಜಗತ್ತಿಗೆ ಯಾರಿಂದನೂ ಆಗುದಿಲ್ಲ. ಏನು ಜ್ಞಾನಿ ಮಾನವತಿಗೆ ಮಾಡುವಂಥ ಕಲ್ಯಾಣ ಜನರಿಗೆ ಗೊತ್ತಿಲ್ಲದಾಗ ನಡೀತೈತಿ. ಅಜ್ಞ ಜನರಿಗೆ ಅದು ಗೊತ್ತಾಗೋದಿಲ್ಲ. ಸಾಮಾನ್ಯ ಜನರಿಗೆ ನಮಗೆ ನಾವೇನು ಮಾಡ್ತಾನೆ, ಅವನಿಂದ ಜಗತ್ತಿಗೆ ಕಲ್ಯಾಣಕ್ಕೈತಿ. ಏನು ಒಬ್ಬ ಶಿವಾನಂದ, ಒಬ್ಬ ಸಿದ್ಧಾರೂಢ, ಯಾಕ್ರಿ ಅವ್ರ ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಅಂತ. ಏನು ಬಾಳೆ ಬದುಕು ಬಿಟ್ಟುಕೊಟ್ಟು ಹೋಗಿ ಕುಂತವ್ರಿಂದ ನಿಮ್ಗೆ ಕಲ್ಯಾಣ ಆಗೈತೋ, ನಿಮ್ಮ ಕೂಡಿ ಹೆಗಲು ಕೊಟ್ಟ ದುಡ್ಯಾರಿಂದ ನಿಮ್ಗೆ ಕಲ್ಯಾಣ ಆಗೈತೋ ಅಂದ್ರೆ ಚಲೋ ತಂಗ ಬಾಳೆ ಮಾಡಿದವರು ಅಂತೇಳಿ ಹೋಗಲ್ಲಿ ಸಂಕಟಾಗ ಅನುಗ್ರಹ ಆಶೀರ್ವಾದಕ್ಕೆ ಇಲ್ಯಾಕೆ ಬಂದು ಬಾಳೆಗಿಡಿ ಅಂತೇಳಿ ಅಂತಿದ್ರು ಅವರು. ಬಾಳೆಗಿಡಿ ಅಂತೇಳಿ ಯಾಕೆ ಬಂದು ಚಲೋ ತಂಗ ಬಳೆ ಮಾಡಿದವ್ರು ಅದಲ್ಲ ನಿಮ್ಮ ಊರಾಗ, ಭಾಳಷ್ಟು ಗಳಿಸಿದವರು ಅದಾರ. ಯಾಕ್ರಿ ದೊಡ್ಡ ದೊಡ್ಡ ಸಾಹುಕಾರ ಅವ್ರು ಅಂತೇಳಿ ಹೋಗಿ ಅನುಗ್ರಹ ಆಶೀರ್ವಾದಕ್ಕೆ ಇಲ್ಯಾಕೆ ಬಂದಿ? ಅವು ಅಜ್ಞಾನಿಗಳ ಎಷ್ಟು ಗಳಿಸ್ಯವರು ಅಂದ್ರೆ ನಾವು ಅಜ್ಞಾನಿನ ಮತ್ತು ದುಃಖ ಹೊಂದವು ನಾವು. ಹೌದಿಲ್ಲ? ಅಜ್ಞಾನವನ್ನು ಕಳ್ಕೊಂಡವ್ರು ನಮ್ಗೆ ಅದ ದಾರಿ ತೋರಿಸ್ತಾರೆ. ಅವರ ದೃಷ್ಟಿ ಮಾತ್ರದಿಂದ ನೀನು ಕಲ್ಯಾಣಕ್ಕೆ ಸಂಕಲ್ಪ ಮಾಡಿರ ಒಳ್ಳೇದಾಗಬೇಕನ್ನೋ ಭಾವ ಬಂದ್ರೆ ನಿನಗೆ ಒಳ್ಳೇದಾಗಿರುತ್ತೆ. ಏನು ಅಂಥ ಸಂಕಲ್ಪ ಸಿದ್ಧಿ ಇರ್ತೈತೆ ಅವರಲ್ಲಿ. ಏನು ಯಾರು ಸಮಾಜ ಸ್ಥಿತಿಯನ್ನು ಹೊಂದಿ ಉತ್ಥಾನ ಆಗಿರ್ತಾರೋ ಅವ್ರ ದರ್ಶನದಿಂದ ಕಲ್ಯಾಣಕ್ಕೆ. ಏನು ಎಲ್ಲರಿಗೂ ಕಲ್ಯಾಣ. ಜಗತ್ತಿನ ಜೀವಿಗಳಿಗೆಲ್ಲ ಅಕಲ್ಯಾಣ ಅನ್ನೋದು ನಮ್ಮ ಖಾತೆದಾಗ ಇಲ್ಲಪ್ಪ ಅಂತಿದ್ರು. ಏನು ಸಕಲ ಜೀವಾತ್ಮರಿಗೆ ಒಳ್ಳೆಯದನ್ನು ಬಯಸೋನು ಅವ ಕಲ್ಯಾಣಕರ್ತ, ಅವಾಗ ಜ್ಞಾನಿ ಅಂತಾರೆ. ಏನು ಯಾರಿಗೂ ಕೆಡಕ್ಕೆ ಬಯಸೋಲ್ಲ ಅವ. ಬೇಕಾದಂಥ ಪಾಪಿ ಅದಾನಂದ್ರು ಅವ್ರ ಮನೆಗೆ ಹೋಗಿದ್ರು ಅವರು ಅಂತಿರ್ತಾರೆ. ಹೋಗ್ರಿ ಯಾರು ನೀ ಸುದ್ದೋಳ ಮಟ್ಟ ನಿಮ್ಮ ಮನೆ ನಿಮ್ಗೆ ಯಾಕ್ರಿ ಅಂಥವ್ರ ಮನೆಗೆ ಹೆಂಗೆ ಹೋದ್ರಪ್ಪ? ಹೌದಿಲ್ಲ? ಕೆಲವು ಜನ ತಿಳ್ಕೊತಾರೆ ಅವನ್ನೆಲ್ಲ. ಅವ್ರೆಲ್ಲರಲ್ಲಿ ಸಮಾನ ದೃಷ್ಟಿ ಇರ್ತೈತೆ. ಅವರು ಭೇದ ಭಾವ ನೋಡುದಿಲ್ಲ ಅವರು. ಬ್ರಹ್ಮನಿಷ್ಠರನ್ನು ಬಿಟ್ಕೊಟ್ಟ ಅದನ್ನು ಕಲಿತೇನೆ ಇದನ್ನು ಕಲಿತೇನೆ ಅಂತಂದ್ರೆ ಪಾಪ ಹೆಚ್ಚಾತೆ ಅಂತ. ಏನು ಯಾವಾಗಲೂ ಅವರು ಪ್ರಾಣ ಹೋಗ್ತೈತಿ ಅಂದ್ರು ಅವ್ರನ್ನ ಸಂಘ ಬಿಡಬಾರ್ದು ನೋಡ್ರಿ. ಅವ್ರ ಶರೀರ ಇರೋ ಮಠ ಯಾಕ್ರಿ ಆ ಸಂಘ ಇದ್ರೆ ಏನಾರ ನಿನಗೆ ಅಷ್ಟು ಸಂಸ್ಕಾರ ಉಳಿತೈತಿಲ್ಲ ಅಂದ್ರೆ ಮುಂದುವರಿತೈತಿ, ಇಲ್ಲ ಅಂದ್ರೆ ಉಳಿದಿಲ್ಲ ಅದು. ಮತ್ತು ಬಿಟ್ಟು ಮತ್ತೆ ಏನು ಜಡಬುದ್ಧಿ ಜಡಸಂಗ ಮಾಡಿದೆ ಅಂದ್ರೆ ಮತ್ತು ಇದ್ದದ್ದು ಸಹಿತ ಕಳ್ಕೋತೀನಿ ಅದು. ಏನು ಎಮ್ಮಿ ಕೂಡ ಆಡಿ ಆಕಳನ್ನು ಕೆಟ್ಟಿದೆ ಅಂತಾರಲ್ಲ, ಹಂಗೆ ಈ ಉತ್ತಮ ಸಂಸ್ಕಾರ ಇದ್ದವ ಹೀನ ಸಂಸ್ಕಾರ ಜನರ ಸಂಘ ಮಾಡಿದಂದ್ರೆ ಅದು ಇದ್ದದ್ದೆಲ್ಲ ಕಳ್ಕೊಂತೈತಿ, ಮತ್ತು ಹೀನ ಸ್ಥಿತಿ ಬರ್ತೈತಿ, ಮತ್ತು ದನದ ಒಣಿಗೆ ಬಂತಿಲ್ಲ ಇದಂತ. ಹೌದಿಲ್ಲ? ಅದಕ್ಕೆ ಅಂಥವ್ರ ಸಂಘವನ್ನು ಬಿಡಬಾರ್ದು. ಪ್ರಾಣ ಹೋಗ್ತೈತಿ ಅಂದ್ರೆ ಬ್ರಹ್ಮನಿಷ್ಠ ಸಂಘವನ್ನು ನಾವು ಬಿಡಬಾರ್ದು. ಯಾವಾಗಲೂ ಅದರ ಅಭ್ಯಾಸದ ಅವರ ಇದರಾಗ ತೊಡಗು ಇರಾಕ್ ಕಲಿಬೇಕು. ಅವರು ನೆರಳಾಗಿ ಇರಾಕ್ ಕಲಿಬೇಕು. ಅಂದ್ರೆ ಏನಾರ ಈ ಸಂಸ್ಕಾರ ಆಕೈತಿ ಅಗಲಬಾರ್ದು.
ಏನು ಫಲ ಪಕ್ವವಾಗುವವರೆಗೂ ಅದು ಗಿಡದಾಗ ಇರ್ಬೇಕಂತಾರಲ್ಲ, ಅದು ಇನ್ನೂ ಇರುತ್ತೆ ಕರ್ಲಗಾಯ ಇರುತ್ತೆ, ಅದನ್ನು ಅಗಿಲ್ತ ಅಂದ್ರೆ ನನಗೆಲ್ಲ ಗೊತ್ತಾಗಿತ್ತು ಬಿಡು, ನಾ ಎಲ್ಲ ಕೇಳೇನು ಬಿಡು, ನನಗೆಲ್ಲ ಗೊತ್ತೈತೆ ಅದು ಅಗಲಿದೆ ಅಂದ್ರೆ ಅದು ಕರ್ಲಗಾಯ ಆಗ್ಬೇಕೈತಿ. ಎಲ್ಲಿ ಮಠ ರೀ ಅವ್ರ ಸಂಘ ನಿನಗೂ ಸಮಾಧಿ ಹತ್ಬೇಕು, ಸಮಾಧಿ ಎತ್ತಿ ನಿನಗೆ ಅನುಭವಕ್ಕೆ ಬರ್ಬೇಕು, ಪಕ್ವ ಆಗ್ಬೇಕು, ಹೌದಿಲ್ಲ? ಅವಾಗ ಎಲ್ಲಿದ್ರೂ ನಡಿತೈತಿ ನಿನಗೆ. ಏನು ಇಲ್ಲ ಕರ್ಲಗಾಯ ಹಾಕೊಂಡು ಕುಂಡಿರುತ್ತೆ. ಎದಕ್ಕೆ ಬರೋದು ಅದು ಕರ್ಲಗಾಯ ಆತಂದ್ರೆ? ಹಾಂ, ಎದಕ್ಕೂ ಉಪಯೋಗ ಇಲ್ಲ ಆಯ್ತು. ಬರೀ ಮಾತಿನ ಜ್ಞಾನದಿಂದ ಕೆಲಸ ಆಗೋದಿಲ್ಲ. ಆ ಕೃತಿಯೊಳಗೆ ಅಳವಡ್ಬೇಕಲ್ಲ ನಾವು, ಅಂಥ ಆಚರಣೆ ನಮ್ಮದಾಗಬೇಕು. ಮಹಾತ್ಮರು ಇದ್ದು ತೋರ್ಸ್ಯಾರ ಹಂಗೆ, ಬರೀ ಬಾಯಲ್ಲೇ ಹೇಳಿಲ್ಲ ಅವರು, ಆ ಪ್ರಕಾರವಾಗಿ ಇದ್ದು ನಡೆದು ತೋರ್ಸಿರಿಲ್ಲ. ಇದ್ದು ತೋರ್ಸಿರು ಇರಾಕ್ ಬರೋದಿಲ್ಲ ಅಂದ್ರೆ ಹೆಂಗ್ರಿ? ಏನು ಅದಕ್ಕೆ ಅವ್ರು ಮಹಾತ್ಮರ ಇರುವಿಕೆ ಕಡೆ ಲಕ್ಷ ಕೊಡ್ರಿ. ಅವ್ರು ಹೆಂಗಿದ್ರು, ಹೊರಗೆ ಹೆಂಗಿದ್ರು, ಒಳಗೆ ಹೆಂಗಿತ್ತು ಅವ್ರ ಸ್ಥಿತಿ, ಆಂತರಿಕ ಸ್ಥಿತಿ, ಹಂಗೆ ನಾವು ಇರಾಕ್ ಕಲಿಬೇಕು. ಹೊರಗೆ ಜಗತ್ತಿನ ಕೂಡ ಜಗತ್ತಿನ ಹಂಗಿದ್ದು ನಮ್ಮ ಗತ್ತಿನ ನಾವು ಇರಾಕ್ ಕಲಿಬೇಕು. ಅದ ಶೇನೆತನ. ಏನು ಎಲ್ಲರೂ ಕೂಡ ಯಾರು ಕೂಡ ವೈರತ್ವ ಬರ್ದಂಗೆ ಎಲ್ಲರೊಳಗೆ ಒಂದಾಗು ಮಂಕು ತಿಮ್ಮ ಅಂದಾರ. ಎಲ್ಲರಿಗೂ ನಾವು ನಮ್ಮವ ಅನ್ನಬೇಕು, ಹೌದಿಲ್ಲ? ಇವೊಬ್ಬ ಬೇರೆ ಅದಾನ ತಣ್ಸಾಕ್ ಹೋಗೋಣ. ಅಜ್ಞಾನಿಗಳು ಕೂಡ ಅಜ್ಞಾನಿ ಹಂಗೆ ಇರ್ತಾರೆ ಅವರು. ನಾವು ಅವರು ಕೂಡ ಇರ್ತಾರೆ, ಅವ್ರಂಗನ ಬೇರಿರ್ತಾರೆ, ಅವ್ರು ಹೆಂಗೆ ಇರ್ತಾರೆ ಅವ್ರಂಗನ. ಆದ್ರೆ ಯಾರಂಗೂ ಇರೋದು ನಾವು ಕಂಡವರೆಲ್ಲರಿಗೂ ಹೋಲಿಸಿ ಇರ್ತಾರೆ. ಜ್ಞಾನಿ ಲಕ್ಷಣ ಹಂಗಿರ್ತದೆ. ಏನು ಎಂಥ ಅಜ್ಞಾನಿ ಅದಾವ ಅವನು ಅಜ್ಞಾನಿ ಹಂಗೆ ಇರ್ತಾನೆ. ರಾಗಿಗಳಳು ರಾಗಿಗಳಂತಿರ್ಪ, ಭೋಗಿಗಳಳು ಭೋಗಿಗಳಂತಿರ್ಪ, ರಾಗರಹಿತರುಳು ಅವರಂತಿರ್ಪ. ಏನು ಸ್ಫಟಿಕ ಮಣಿ ಯಾಕ್ರಿ? ಯಾ ಬಣ್ಣದ ಇದ್ರಾಗ ಅದ ಬಣ್ಣ ತೋರಿಸ್ತೈತಿ, ಹೌದಿಲ್ಲ? ಅದು ಹೌದಿಲ್ಲ? ಯಾವ ಬಣ್ಣದ ಒಂದಿಟ್ರು ಅದ ಬಣ್ಣದ ಆಕಾರ ತೋರಿಸ್ತೈತಿ, ಹಂಗಿರ್ತೈತಿ. ಆದ್ರೆ ಅದನ್ನು ಹಚ್ಕೊಳ್ಳೋದಿಲ್ಲ ಅದು. ಹಂಗೆ ಜ್ಞಾನಿ ಸ್ಥಿತಿ ಹಂಗಿರ್ತೈತಿ, ಕನ್ನಡ ಇದ್ದಂಗೆ. ಯಾರು ಬೇಕಾದವ್ರು ಅಲ್ಲಿ ನೋಡ್ಕೊಂಡ್ರು ನಮ್ದ ಐತಪ್ಪ ಇದ್ರಾಗ, ನಾನಾ ಅದೇನೇನು ಭಾವ ಬರ್ತದೆ. ಹಂಗೆ ಪರಿಶುದ್ಧವಾದಂಥದ್ದು ಇರ್ತೈತೆ ಅವರು ಅಂತಃಕರಣ. ಅಲ್ಲಿ ಎಲ್ಲರಂಗ ಅವ್ರಂಗನ ಇರ್ತಾರೆ ಅವರು, ಆದ್ರೆ ಯಾರಂಗೂ ಹಚ್ಕೊಳ್ಳೋದಿಲ್ಲ ಅದನ್ನು. ನೋಡ್ರಿ ಎಷ್ಟು ಮಂದಿ ನೋಡ್ಕೊಂಡು ಹೋಗ್ತಾರ ಕಣ್ಯಾಗ, ಒಬ್ಬರನ್ನ ಹಚ್ಕೊಂಡೈತೆ ನೋಡಿ, ನಿರ್ಮಲನ ಇರ್ತೈತಿಲ್ಲ. ಹಂಗೆ ಜ್ಞಾನಿ ಸ್ಥಿತಿ ಹಂಗಿರ ಕಲಿಬೇಕು. ಏನು ಹಚ್ಕೊಳ್ಳೋದಂಗೆ ಇರೋದು ಭಾಳ ಕಠಿಣ. ಎಷ್ಟು ಮಂದಿ ಸಂಪರ್ಕ ಬರ್ತೈತಿ ಅವ್ರಿಗೆ, ಅದು ಒಂದನ್ನು ಹಚ್ಕೋದಿಲ್ಲ. ಅವ್ರಂಗನ ಇರ್ತೈತಿ ಅವಾಗ, ಯಾವುದಿಲ್ಲ? ಇದನ್ನು ಹಚ್ಕೋದಿಲ್ಲ ಅವ್ರು. ಹಂಗಿರ ಕಲಿಬೇಕು ಅಂತ. ಬಿಡೋಣ್ರಿ, ಟೈಮ್ ಆಗಿದಿಲ್ಪ ಅದಂತ ಸರಿ ಇಲ್ಲ, ಗೊತ್ತಾಗೋದು ನೋಡು ಅಂದಾಜು. ಮುಗೀತದ.